ಗುರುರಾಜ್ ಜಗ್ಗೇಶ್ ಕನ್ನಡ ಚಿತ್ರರಂಗದ ಯುವ ಕಲಾವಿದರಲ್ಲಿ ಒಬ್ಬರು. ಇವರ ತಂದೆ ನಟ ಜಗ್ಗೇಶ್, ತಾಯಿ ಪರಿಮಳ ಜಗ್ಗೇಶ್. ಇವರ ಸಿನಿಮಾ ಕ್ಷೇತ್ರದ ಆಸಕ್ತಿ ಚಿಕ್ಕ ವಯಸ್ಸಿನಿಂದಲೇ ನಾವು ಕಾಣಬಹುದು. ಬಾಲನಟನಾಗಿ ಅವರ ತಂದೆಯ ಬೇಡ ಕೃಷ್ಣ ರಂಗಿನಾಟ ಚಿತ್ರದ ಮೂಲಕ ಮೊದಲ ಬಾರಿ ತೆರೆಯ ಮೇಲೆ ಕಾಣಿಸಿಕೊಂಡ್ರು. ನಂತರ 16ನೇ ವಯಸ್ಸಿನಲ್ಲೇ ತಮ್ಮ ತಂದೆಯ ಮೇಕಪ್ ಚಿತ್ರಕ್ಕೆ ಕಥೆಯನ್ನು ಬರೆದರು. ಈ ಚಿತ್ರವನ್ನ ಹೆಸರಾಂತ ನಿರ್ದೇಶಕ ಸಂಗೀತಂ ಶ್ರೀನಿವಾಸ್ ರಾವ್ ಅವರು ನಿರ್ದೇಶಿಸಿದ್ದಾರೆ. 2009ರಲ್ಲಿ ಗಿಲ್ಲಿ ಚಿತ್ರದ ಮೂಲಕ ಮೊದಲ ಬಾರಿ ನಾಯಕ ನಟನಾಗಿ ಅವರು ತೆರೆ ಮೇಲೆ ಕಾಣಿಸಿಕೊಳ್ತಾರೆ. ನಂತರ ತಮ್ಮ ಸಿನಿಮಾ ಜರ್ನಿಯನ್ನು ಮುಂದುವರಿಸಿ 7 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ತಮ್ಮದೇ ಹೋಮ್ ಬ್ಯಾನರ್ ಗುರುರಾಜ್ ಫಿಲ್ಮ್ಸ್ ಮೂಲಕ ಅನೇಕ ಸಿನಿಮಾಗಳನ್ನ ನಿರ್ಮಿಸಿದ್ದಾರೆ. ನಿರ್ದೇಶಕರಾಗಲು ತೀವ್ರ ಆಸಕ್ತಿ ಹೊಂದಿರುವ ಗುರುರಾಜ್ ಜಗ್ಗೇಶ್ ಅವರು ಇಂದಿನ ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ಬೆಂಚ್ ಟಾಕ್ ಕಾರ್ಯಕ್ರಮದ ಅತಿಥಿ. ವೆಲ್ಕಮ್ ಸರ್. ಐ ಮಸ್ಟ್ ಸೇ, ನಿಮ್ಮ ಚೈಲ್ಡ್ಹುಡ್ ಫುಲ್ ಫಿಲ್ಮಿ ಆಗೇ ಇರುತ್ತೆ. ಇಟ್ ವುಡ್ ಬಿ ಫುಲ್ ಆಫ್ ಫನ್ ಅಂತಲೇ ಹೇಳ್ಬೋದು. ನಿಮ್ಮ ಅರ್ಲಿಯೆಸ್ಟ್ ಚೈಲ್ಡ್ಹುಡ್ ಮೆಮೊರಿ ಯಾವುದು? ಸೊ ನಂದು ಫೋಟೋಗ್ರಾಫಿಕ್ ಮೆಮೊರಿ ಥರ. ಆಲ್ಮೋಸ್ಟ್ ನಾನು ಒಂದು ಎರಡೂವರೆ ವಯಸ್ಸಿಂದ ನನಗಾಗಿರೋ ತುಂಬ ಇವೆಂಟ್ಸ್ ನನಗೆ ಕ್ಲಿಯರಾಗಿ ಜ್ಞಾಪಕ ಇರುತ್ತೆ. ಸೊ ಐ ಥಿಂಕ್ ಮೈ ಅರ್ಲಿಯೆಸ್ಟ್ ಚೈಲ್ಡ್ಹುಡ್ ಮೆಮೊರಿ ಅಂದರೆ ನಮ್ಮಪ್ಪದು ಅಂಬರೀಷ್ ಅಣ್ಣ ಜೊತೆ ಒಂದು ಶೂಟಿಂಗ್ ಇತ್ತು. ಐ ಮಸ್ಟ್ ಹ್ಯಾವ್ ಬೀನ್ 1.5 years old. ಆ ಶೂಟಿಂಗಲ್ಲಿ ಅವ್ರು ವಿಲ್ಲನ್ ರೋಲ್, ಆಬ್ವಿಯಸ್ಲಿ ಅವಾಗ ವಿಲ್ಲನ್ ಅಲ್ವಾ. ಸೊ ನಾನು ಶೂಟಿಂಗ್ ಸ್ಪಾಟಿಗೆ ಕರ್ಕೊಂಡು ಹೋಗಿದ್ದಾರೆ. ಬುಲೆಟ್ ಇತ್ತು ಅಪ್ಪದು, ಕರ್ಕೊಂಡು ಹೋಗಿದ್ರು. ಅಮ್ಮ ಜೊತೆ ಹೋಗಿದ್ದೆ. ಫೈಟಲ್ಲಿ ಅಂಬರೀಷ್ ಅವರು ನಮ್ಮಪ್ಪ ಹೊಡಿತಾರೆ. ನನಗೆ ಕೋಪ, ನಮ್ಮಪ್ಪ ಕಿಂಗ್ ಅಲ್ವಾ. ನಾನು ಹೋಗ್ಬಿಟ್ಟು ಅಲ್ಲಿ ನೀನು ನೋಡಿ ಹೊಡೆಸ್ಕೊಳ್ಬೇಡ, ಹೊಡಿ ಅಂತ. ಆಮೇಲೆ ಡೈರೆಕ್ಟ್ ಕಟ್ ಯಾರದು ಅಂತ. ಆಮೇಲೆ ಸಾರಿ ಸರ್ ನನ್ನ ಮಗ ಅಂತ ಸೈಡಿಗೆ ಕಳಿಸಿದ್ರು. ಬಟ್ ಅಂಬರೀಷ್ ಅಣ್ಣ ಎಂಥ ಒಂದು ಜೆಂಟಲ್ಮನ್ ಅಂದರೆ, ನಮ್ಮಪ್ಪನ ಸೈಡಿಗೆ ಕರೆದು, ನೋಡಪ್ಪ ನಿನ್ನ ಮಗನ ಮುಂದೆ ನೀನೇ ನಂಬರ್ 1 ಆಗಿರಬೇಕು, ನನಗೊಂದೇಟ್ ಹೊಡಿ ಇವಾಗ ಅಂತ ನನ್ನ ಮುಂದೆ ನಮ್ಮಪ್ಪ ಅವ್ರಿಗೆ ಹೊಡೆಯೋ ಥರ ಆ್ಯಕ್ಟಿಂಗ್ ಮಾಡಿ ಅವ್ರೋಗಿ ಬಿದ್ದು ಆಮೇಲೆ ನನ್ನ ಸೈಡ್ಗೆ ಕಳಿಸಿ ಆ ಶೂಟಿಂಗ್ ಮಾಡಿದ್ರು. ದೇ ಡಿಂಟ್ ಲೆಟ್ 1.5 year old ಸಿ ಅವ್ರ ಅಪ್ಪ ಒದೇ ತಿಂತಾ ಇರೋದು. ಸೊ ನಂದು ಫಸ್ಟು ಸಿನಿಮಾ ಮೆಮೊರಿ ಅಂದರೆ ಆ ಫಿಲಮ್ದು. ಜಸ್ಟ್ ದೀಸ್ ಆರ್ ಇವೆಂಟ್ಸ್. ಡೇ ಟು ಡೇ ಜ್ಞಾಪಕ ಇಲ್ಲ ಅಂದರು, ಈ ಥರ ಇವೆಂಟ್ಸು ನನಗೆ ತುಂಬ ಜ್ಞಾಪಕ ಇರುತ್ತೆ. ಆ್ಯಂಡ್ ಸಿನಿಮಾ ಒಂದು ಶೂಟಿಂಗ್ ಸ್ಪಾಟಲ್ಲಿ ಜ್ಞಾಪಕ ಇರೋ ಫಸ್ಟು ಮೆಮೊರಿ ಇದೆ ನನಗೆ, which stayed with me. Yeah. And we must say, like, the very first question, I'm so thrilled. ಅಂದ್ರೆ ಎಷ್ಟೊಂದು ಟ್ರಿವಿಯಾ ಎಲ್ಲ ತಿಳ್ಕೊಳ್ಳೋ ಅವಕಾಶ ಇದೆ, ಐ ಫೀಲ್. ಸೊ ಯು ಹ್ಯಾಡ್ ಅ ವೆರಿ, ಅಂದರೆ ಇವಾಗ ಸಾಮಾನ್ಯವಾಗಿ ನಮ್ಗೆಲ್ರಿಗೂ ಗೊತ್ತು ನಮ್ಮ ಮನೆಯೇ ನಮ್ಮ ಮೊದಲ ಪಾಠಶಾಲೆ ಅನ್ನೋದು. ಆದರೆ ನಿಮಗೆ ಅಕಾಡೆಮಿಕಲಿ ಮನೆಯೇ ಮೊದಲ ಪಾಠಶಾಲೆ ಆದರೂ ಸಹ ಸಿನಿಮಾದಲ್ಲೂ ಕೂಡ ಯುವರ್ ಹೌಸ್ ಇಸ್ ಯುವರ್ ಫಸ್ಟ್ ಸ್ಕೂಲ್. ಆ್ಯಂಡ್ ನಿಮ್ಮ ತಂದೆಯ ಹ್ಯೂಜ್ ಕಾಂಟ್ರಿಬ್ಯೂಷನ್ ಇದೆ ಕನ್ನಡ ಸಿನಿಮಾಗೆ. ಸೊ ಮನೆಯಲ್ಲಿ ನಿಮ್ಮ ಫಿಲಮ್ ಸಂಬಂಧಪಟ್ಟವರು ನಿಮ್ಮ ಮನೆಗೆ ಬಂದಿರಬಹುದು. ಹಾಗೆ ನಿಮ್ಮ ಜರ್ನಿ ಆಸ್ ಅನ್ ಅಕಾಡೆಮಿಕ್ ಸ್ಟೂಡೆಂಟ್ ಆ್ಯಂಡ್ ಅ ಫಿಲ್ಮ್ ಸ್ಟೂಡೆಂಟ್ ಹೇಗಿತ್ತು? ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವು ಹೇಳ್ದಂಗೆ ಮನೆಯಿಂದನೇ ಎಲ್ಲ ಕಲಿಯೋದು. ನಮ್ಮಪ್ಪ ಆಗಲಿ ನಮ್ಮಮ್ಮ ಆಗಲಿ ತುಂಬ ಬಡತನದಿಂದ ಬಂದಿತ್ತು. ದೋ ಮೈ ಮಾಮ್ ವಾಸ್ ರಿಚ್, ಮೈ ಫಾದರ್ ಇಸ್ ರಿಚ್. ಲವ್ ಮ್ಯಾರೇಜ್ ಅಂತ ಆದಮೇಲೆ ಸೆಪ್ರೇಟಾಗಿ ಬಂದು ಝೀರೋಯಿಂದನೇ ತಿರ್ಗಾ ಸ್ಟಾರ್ಟ್ ಮಾಡಿದ್ರು. ಅವ್ರದ್ದು ಏನೇ ಬ್ಯಾಕ್ಗ್ರೌಂಡ್ ಇದ್ದಿದ್ರು ಝೀರೋಯಿಂದ ಸ್ಟಾರ್ಟ್ ಮಾಡಿದಾಗ, ದೋ ನಮ್ಮಪ್ಪ ಒಂದು ಆ್ಯಕ್ಟರ್ ಇರ್ಬೋದು, ನನಗೆ ಜ್ಞಾಪಕ ಇರೋದೇನು ಅಂದರೆ ಸಾಲ ಇದೆ, ಓಕೆ ಇವಾಗ ಯಾರೋ ಬಂದ್ಬಿಟ್ಟು ಸಾಲ ಕೇಳ್ತಾರೆ, ಲೈಟ್ ಆಫ್ ಮಾಡ್ಕೊಂಡು ಮನೇಲಿರೋಣ, ಆ ಥರ ಟೈಮು ನೋಡಿದ್ದೀವಿ. ಇವತ್ತು ಒಂದು ಬಿರಿಯಾನಿ ತಂದಿದ್ದೀವಿ, 3 ಜನನೂ ಶೇರ್ ಮಾಡೋಣ. ಲೈಕ್ ಐ ಆಮ್ ಸೇಯಿಂಗ್ 5 ವರ್ಷ 6 ವರ್ಷ ಇದ್ದಾಗ. ಸೊ ಐ ಥಿಂಕ್ ದ ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್ ನನಗೆ ತುಂಬ ಚಿಕ್ಕ ವಯಸ್ಸಲ್ಲೇ ಏನು ಬಂದಿದೆ, ಹ್ಯೂಮಿಲಿಟಿ. ಅಹಂ ಇಲ್ಲ, ಒಂದಿನ ಮೇಲಿರ್ಬೋದು ಒಂದಿನ ಕೆಳಗಿರ್ಬೋದಲ್ವಾ. ಸೊ ಹ್ಯೂಮಿಲಿಟಿ, ಒಂದೊಳ್ಳೆ ಮನುಷ್ಯನಾಗಿರಬೇಕು. ಫಸ್ಟ್ ಲೆಸನ್, ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್. ನಾವು ನಮಗಿಂತ ದೊಡ್ಡವ್ರನ್ನ ಹೆಂಗೆ ಟ್ರೀಟ್ ಮಾಡ್ತೀವಿ ಅಂದರೆ ಚೆನ್ನಾಗೇ ಟ್ರೀಟ್ ಮಾಡ್ತೀವಿ. ನಮಗಿಂತ ಸೊಸೈಟಿಯಲ್ಲಾಗಲಿ ನಮ್ಮ ಜೊತೆ ವರ್ಕ್ ಮಾಡ್ತಾ ಇರೋರು ನಮಗಿಂತ ಒಂದು ಸ್ಟೆಪ್ ಕಮ್ಮಿ ಇರೋರು ಅವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡಿದ್ರೆ ನಮಗೇನು ಬೆನಿಫಿಟ್ ಇಲ್ಲ. ಅವ್ರನ್ನ ನಾವು ಚೆನ್ನಾಗಿ ಟ್ರೀಟ್ ಮಾಡಬೇಕು. ವಿ ಹ್ಯಾವ್ ಟು ಟ್ರೀಟ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ದ ಸೇಮ್. ಸೊ ದೀಸ್ ಆರ್ ಆಲ್ ದ ಲೆಸನ್ಸ್ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಲೆಸನ್ಸ್. ಹ್ಯೂಮಿಲಿಟಿ ಆ್ಯಂಡ್ ಈಗೋ ಇರಬಾರ್ದು. ನಾನು ಯಾರು ಗೊತ್ತಾ, ದಟ್ ರಿಯಲಿ ಈಸ್ ನಾಟ್. ಸೊ ಲಕ್ಕಿಲಿ ಬೋತ್ ಮೈ ಪೇರೆಂಟ್ಸ್ ಇನ್ಸ್ಟಿಲ್ಡ್ ನನಗೆ ಆಗಲಿ ನನ್ನ ತಮ್ಮನಿಗಾಗಲಿ ಆ ಹ್ಯೂಮಿಲಿಟಿ ಐ ಥಿಂಕ್ ಹ್ಯಾಸ್ ಕಮ್ ನನ್ನ ಲೈಫಲ್ಲಿ ಒಂದು ಪಿಲ್ಲರ್ ಥರ. I believe in that. And love, you should love everyone around you, not just ನನ್ನ ಫ್ಯಾಮಿಲಿನ ಲವ್ ಮಾಡ್ತೀನಿ,
ಒಂದು ಚಿಕ್ಕ ಚೌಕಟ್ಟು ಹಾಕೊಂಡು ಇಷ್ಟೇ. ನೋ, ಲವ್ ಇಸ್ ದೇರ್ ಟು ಗಿವ್ ಫಾರ್ ಎವ್ರಿ ಒನ್ ಅಲ್ಲ. ಸೊ ನಮ್ಮಪ್ಪ ಹಂಗೆ, ನಮ್ಮಮ್ಮನೂ ಹಂಗೆ. ಅವ್ರು ಯಾರೋ ಒಂದು ಸ್ಟ್ರೇಂಜರ್ಗೆ ಏನಾರು ಒಂದು ಆದರೆ ಗಾಡಿ ನಿಲ್ಲಿಸು, ಹೆಲ್ಪ್ ಮಾಡು. ಈಸ್ ನಾಟ್ ಲೈಕ್ ಅಲ್ಲಿ ಟ್ರಾಫಿಕ್ ಜಾಮ್ ಆಗತ್ತೆ ಹೋಗಪ್ಪ. ನೋ, ಹಿ ವಿಲ್ ಸ್ಟಾಪ್, ಹಿ ವಿಲ್ ಹೆಲ್ಪ್. ಐ ಡೋಂಟ್ ನೋ ಹೌ ಮೆನಿ ಪೀಪಲ್ ಮೈ ಡ್ಯಾಡ್ ಇಸ್ ಹೆಲ್ಪ್. ಯಾರಿಗೆ ಏನೇ ಆದರೂ ಗಾಡಿ ನಿಲ್ಲಿಸು, ಹೆಲ್ಪ್ ಮಾಡು. ನಮ್ಮ ಅಮ್ಮನೂ ಅಷ್ಟೇ. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ಆಸ್ ಅ ಕಿಡ್ ವೆನ್ ಯು ಸಿ, ದಟ್ ಇಸ್ ವಾಟ್ ಯು ಡೂ ವೆನ್ ಯು ಗ್ರೋ ಅಪ್. ಸೊ ಐ ಆಮ್ ಸೋ ಬ್ಲೆಸ್ಡ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್. ಒಳ್ಳೆ ಕ್ಯಾರೆಕ್ಟರಿಸ್ಟಿಕ್ಸ್ ಬಂತು ನನಗೆ. ಸೊ ಅಲ್ಲೇ ಗೆದ್ದಾಯಿತು. ಬೇರೆ ವಿಕ್ಟ್ರಿ ಎಲ್ಲ ಸೆಕೆಂಡ್ರಿ. ದಟ್ ಈಸ್ ಸೊಸೈಟಿಯಲ್ ವಿಕ್ಟ್ರಿ. ಮನೆ ಕಟ್ಟಿದೆ, ದುಡ್ಡು ಬಂತು, ಕಾರ್ ಇಸ್ಕೊಂಡೆ, ಸೆಕೆಂಡ್ರಿ. ಒಳ್ಳೆ ಮನುಷ್ಯನಾದೆ ಫಸ್ಟು. ದಟ್ ವಾಸ್ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್. ಆ್ಯಂಡ್ ಐ ಆಲ್ಸೋ ಅಗ್ರಿ, ನೀವು ಹೇಳ್ದಂಗೆ ನಾವು ಇವಾಗ ಹೀಗಿರೋದಕ್ಕೆ ಆರ್ ಚೈಲ್ಡ್ಹುಡ್ ಟೀಚಿಂಗ್ಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ಆ್ಯಂಡ್ ನಿಮ್ಮ ಮೊದಲ ಅಂದರೆ ನೀವು ಬಾಲನಟನಾಗಿ ಬೇಡಕೃಷ್ಣ ರಂಗಿನಾಟ ಚಿತ್ರದಲ್ಲಿ ನಿಮ್ಮ ತಂದೆ ಜೊತೆ ಆ್ಯಕ್ಟ್ ಮಾಡಿದ್ರಿ. ಅಂದರೆ ನಿಮ್ಮ ತಂದೆ ನೋಡಿರ್ತೀರಾ, ಮೇಕಪ್ಪು, ಆ್ಯಕ್ಟಿಂಗ್, ಎವ್ರಿಥಿಂಗ್. ನೀವೇ ಇವಾಗ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಆ್ಯಕ್ಟ್ ಮಾಡ್ಬೇಕಂದಾಗ ಆ ಫಿಲ್ಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಿಮ್ಗೆ ಏನು ನೆನಪಿದೆ? ಅದು ತುಂಬ ಚೆನ್ನಾಗಿತ್ತು. ಬಟ್ ದಟ್ ವಾಸ್ ನಾಟ್ ಮೈ ಫಸ್ಟ್ ಮೂವಿ. ನಾನು ಫಸ್ಟ್ ಮೂವಿ ಆ್ಯಕ್ಟ್ ಮಾಡಿದಾಗ ನಂಗೆ 1.5 ವಯಸ್ಸು. ನಾನು 1.5 ವಯಸ್ಸಲ್ಲ, ಐ ಥಿಂಕ್ ಮೇ ಬಿ 2, ಯಾ. ಸುಮ್ಮನೆ ಶೂಟಿಂಗ್ ಸ್ಪಾಟಿಗೆ ಹೋಗಿದ್ದೆ ಅಷ್ಟೇ. ರಾಜ್ ಕಿಶೋರ್ ಅಂತ ನಮ್ಮ ಫ್ಯಾಮಿಲಿ ಫ್ರೆಂಡ್ ಆ್ಯಂಡ್ ಹೀ ಈಸ್ ದ ಡೈರೆಕ್ಟರ್. ಆ್ಯಂಡ್ ಅವಾಗ ನಾನು ಗುಂಡು ಕ್ಯೂಟಾಗಿದ್ದೆ, ಇವಾಗಲೂ ಹಂಗೆ ಇದ್ದೀನಿ. ಅವರು ಸಖತ್ತಾಗಿದ್ದಾನೆ, ಒಂದು ಕ್ಯಾಮಿಯೋ ಮಾಡ್ಸೋಣ, ಒಂದು ಚಿಕ್ಕ ರೋಲ್ ಅಂತ. ನಮ್ಮಪ್ಪ ಅವ್ನು ತುಂಬ ತೀಟೆ, ಅವನೇನು ಡೈಲಾಗೆಲ್ಲ ಹೇಳ್ತಾನೆ ಕ್ಯಾಮ್ರಾ ಮುಂದೆ. ನೀನು ಸುಮ್ಮನೆ ಇರಪ್ಪ ಅಂತ ರಾಜ್ ಕಿಶೋರ್ ಅವ್ರು ಬಂದು ನನಗೆ ಡೈಲಾಗ್ ಹೇಳಿ, ಫಸ್ಟ್ ಡೈಲಾಗೆ ನಮ್ಮಪ್ಪ ಒಂದು ಲೆಟ್ರ್ ಕೊಟ್ಬಿಟ್ಟು ಹೀರೋಯಿನ್ಗೆ ಹೋಗಿ ಕೊಡು, ನಾನು ನಿನಗೆ ದುಡ್ಡು ಐಸ್ ಕ್ರೀಮೋ ಏನೋ ಕೊಡಿಸ್ತೀನಿ ಅಂತಾರೆ. ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತಾರೆ. ನಾನು ಹೋಗ್ಬಿಟ್ಟು ಆ ಲೆಟ್ರ್ ಕೊಟ್ಬಿಟ್ಟು ವಾಪಸ್ ಬಂದ್ಬಿಟ್ಟು ಐಸ್ ಕ್ರೀಮು ಅಂದಾಗ ಹಿಂಗಂತಾರೆ, ದುಡ್ಡಿಲ್ವಾ ಅಂದರೆ ಇಲ್ಲ ಅಂದರೆ ಉಗಿತೀನಿ ಅದು ಹೋಗು ಅಂತ. ವೆನ್ ಐ ವಾಸ್ ಸೋ ಯಂಗ್ ಆ್ಯಂಡ್ ಒನ್ ಟೇಕಲ್ಲಿ ಮಾಡಿದ್ದೀನಿ ಅದನ್ನು. ಐ ಸ್ಟಿಲ್ ರಿಮೆಂಬರ್ ದ್ಯಾಟ್, ಯು ನೋ, ದ್ಯಾಟ್ ಹೋಲ್ ಥಿಂಗ್. ಆ್ಯಂಡ್ ಅದು ಆ್ಯಕ್ಷನ್ ಅಂದಾಗ ಹೋಗಿ ಲೆಟ್ರ್ ಕೊಟ್ಟು ಬಂದು ಅದು ಹೇಳೋದು ಡೈಲಾಗ್, ಇಟ್ ವಾಸ್ ಒನ್ ವೆರಿ ವೆಲ್ ಕೊರಿಯೋಗ್ರಾಫ್ ಥಿಂಗ್. ಆ್ಯಂಡ್ ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಮೂವೀಸ್. ಗುಡ್ ಫನ್. ಯಾ. And I guess on camera anta ಬಂದ ತಕ್ಷಣ you were not a son, you became an actor totally. That is one thing that is true. And again I believe genetics makes a big difference alva. ಇವಾಗ ನನ್ನ ಮಗ ನಾನು ಹಾಡಲ್ಲ, I don't sing, and there are a lot of characteristics which my dad has. ನಮ್ಮಪ್ಪ ಹಾಡ್ತಾರೆ, ಅವ್ರಿಗೆ ಆಡಿಯನ್ಸ್ ಮುಂದೆ ಶೈನೆಸ್ ಅಂತಾನೆ ಇಲ್ಲ. 100 ಜನ ಇದ್ರು ಅವ್ರ ಮುಂದೆ ಡ್ಯಾನ್ಸ್ ಆಡ್ತಾರೆ, ನೋ ಫಿಯರ್, ಯುನೋ ಸ್ಟೇಜ್ ಫ್ರೈಟ್ ಅನ್ನೋದೇ ಇಲ್ಲ. ಆಮೇಲೆ ಹಿ ಲವ್ಸ್ ಟು ಬಿ ದ ಸೆಂಟರ್ ಆಫ್ ಅಟ್ರಾಕ್ಷನ್. ಅದೆಲ್ಲ ನನಗೆ ಬಂದಿಲ್ಲ. ಸಿ, ಐ ಆಮ್ ವೆರಿ ಇಂಟ್ರೋವರ್ಟೆಡ್, ಐ ಲೈಕ್ ಮೈ ಓನ್ ಸ್ಪೇಸ್. ನನ್ನ ಮಗನಿಗೆ ಎಕ್ಸಾಕ್ಟ್ಲಿ ಲೈಕ್ ಮೈ ಫಾದರ್. ಸೊ ಜೆನೆಟಿಕ್ಸ್ ಡಸ್, ಮೇ ಬಿ ಇಟ್ ಸ್ಕಿಪ್ಸ್, ಬಟ್ ಯು ಕ್ಯಾನ್ ಸಿ ದಟ್ ಅಲ್ವಾ. ಸೊ ವಾಟ್ ಎವರ್ ಲಿಟಲ್ ಬಿಟ್ ಆಫ್ 1% ಟ್ಯಾಲೆಂಟ್ ಇಸ್ ದರ್, ಐ ಥಿಂಕ್ ಸಮ್ವೇರ್ ಅಲಾಂಗ್ ದ ಲೈನ್ ಅದು ದೇವರು ನಮ್ಮ ಜೆನೆಟಿಕ್ಸಲ್ಲಿ ಬಂದಿರೋದು ಅದು. ಬಿಕಾಸ್ ಇಟ್ ಕಮ್ಸ್, ಯು ನೋ, ಯು ಕಾಂಟ್ ಜಸ್ಟ್ ಲರ್ನ್ ಸರ್ಟನ್ ಥಿಂಗ್ಸ್. ಯು ಕ್ಯಾನ್ ಟ್ರೈನ್, ಬಟ್ ಯು ಶುಡ್ ಹ್ಯಾವ್ ದಟ್ ಇನ್ಹೆರೆಂಟ್ ಅಬಿಲಿಟಿ ಟು ಡೂ ಥಿಂಗ್ಸ್. ಐ ಅಗ್ರಿ. ಹೌದು. ಆ್ಯಂಡ್ ಇನ್ನೊಂದು ಸಿನಿಮಾ ಅಂದರೆ ಇವಾಗ್ಲೂ ಆ ಸಿನಿಮಾ ಟಿವಿಲಿ ಬರ್ತಿದ್ರೆ ಅಥವಾ ಆ ಸಿನಿಮಾದ ಯಾವುದೋ ಒಂದು ಸೀನ್ಗಳು ಟಿವಿ ಮೇಲೆ ಬರ್ತಿದ್ರೆ ನಾವು ಒಂದು ಸೆಕೆಂಡ್ ನಿಂತ್ಕೊಂಡ್ಬಿಟ್ಟು ನೋಡ್ಕೊಂಡು ಹೋಗ್ತೀವಿ. ದಟ್ ಈಸ್ ಮೇಕಪ್. ಅಂದರೆ ಐ ಗೆಸ್ ಇಟ್ ವಾಸ್ ಒನ್ ಆಫ್ ಅ ಕೈಂಡ್ ಆಫ್ ಅ ಮೈಲ್ ಸ್ಟೋನ್ ಇನ್ ದ ಕನ್ನಡ ಸಿನಿಮಾ ಇಂಡಸ್ಟ್ರಿ. ಆ್ಯಂಡ್ ನೀವು ಅದಕ್ಕೆ ವೆನ್ ಯು ಆರ್ ಅ ಟೀನೇಜ್ ಬಾಯ್ ಕತೆ ಬರ್ದಿದ್ದೀರಿ. ಅಂದ್ರೆ ಆಸ್ ಐ ಸೆಡ್, ನೀವು ಮೋಸ್ಟ್ ಪ್ರಾಬಬ್ಲಿ ಸೆಟ್ಗೆ ಹೋದ್ರೆ ಯು ವೋಂಟ್ ಬಿ ಜಗ್ಗೇಶ್ ಸನ್, ಯು ಬಿ ಟೋಟಲಿ ಅ ಡಿಫ್ರೆಂಟ್ ಪರ್ಸನ್. ಆ ಮೇಕಪ್ ಸಿನಿಮಾ ನಮಗೆ ನೋಡುವಾಗ್ಲೇ ಎಷ್ಟು ಮಜಾ ಇದೆ ಅನ್ಸುತ್ತೆ. ಇನ್ ಶೂಟಿಂಗ್ ಟೈಮಲ್ಲಿ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಅದು ಬಂದು ಮೋರ್ ದೆನ್ ದ ಸ್ಟೋರಿ, ಇಟ್ ವಾಸ್ ಆನ್ ಅಡ್ಯಾಪ್ಟೇಷನ್. ಅದು ಒಂದು ಹಾಲಿವುಡ್ ಮೂವಿದು ಅಡ್ಯಾಪ್ಟೇಷನು. ಸೊ ಆವಾಗಿಂದ ನನ್ನ ಇಂಗ್ಲೀಷಲ್ಲಿ ಹೋಲ್ಡ್ ಚೆನ್ನಾಗಿದ್ದರಿಂದ ಎವ್ರಿ ಡೈಲಾಗ್, ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿ ಅದು ಒಂದು ಇಂಡಿಯನೈಸ್ ವರ್ಷನ್ ನಾವು ನಮ್ಮ ಟೀಮ್ ಇತ್ತು ಕೂತ್ಕೊಂಡು ಮಾಡಿದ್ದು. ಬಟ್ ದ ಅಮೇಝಿಂಗ್ ಥಿಂಗ್ ವಾಸ್ ಸಂಗೀತಂ ಶ್ರೀನಿವಾಸರಾವ್, ಪುಷ್ಪಕ ವಿಮಾನಂ ಎಲ್ಲ ಮಾಡಿದಾರಲ್ಲ. ಸೊ ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ವೇರ್ ನಾನು ಬಿಫೋರ್ ಶೂಟಿಂಗಿಂದ, ನಾರ್ಮಲಾಗಿ ಅಪ್ಪದು ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ಹೋಗೋದು ಬೇರೆ ಅಲ್ವಾ, ಎಲ್ಲ ರೆಡಿ ಇರುತ್ತೆ, ಹೋಗ್ತೀವಿ ಈ ಸೀನು ಅಂತ ಅವತ್ತು ಆ್ಯಕ್ಟ್ ಮಾಡ್ತಾರೆ. ಇದು ನಾವು ಗಾಂಧಿನಗರಲ್ಲಿ ರೂಮ್ ಹಾಕಿ ಸ್ಟೋರಿ ಡಿಸ್ಕಷನ್ ಟೈಮಿಂದ ಇನ್ವಾಲ್ವ್ ಆಗಿದ್ದರಿಂದ ದಟ್ ವಾಸ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್. ಒಂದು ಸಿನಿಮಾ ಅಂದರೆ ಎಷ್ಟು ಎಫರ್ಟ್ ಆಗ್ತೀವಿ ಅಂತ. ನಾರ್ಮಲಾಗಿ ಅವಾಗ ನಾನು ಇನ್ನೂ ಆಡಿಯನ್ಸ್ ಆಗಿ ನೋಡ್ತಾ ಇದ್ದೆ, ಥಿಯೇಟ್ರಲ್ಲಿ ಹೋಗ್ತಾ ಇದ್ದೆ, ಕೂತ್ಕೊಳ್ತಾ ಇದ್ದೆ, ಚೆನ್ನಾಗಿದೆ, ಚೆನ್ನಾಗಿಲ್ಲ, ಫಿಲಮ್ ವರ್ತ್ ವಾಚಿಂಗ್, ನಾಟ್ ವರ್ತ್ ವಾಚಿಂಗ್, ಒಂದು ಆಡಿಯನ್ಸ್ ಆಗೆ. ಬಟ್ ಒಂದು ಸಿನಿಮಾ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಾರೆ, ದ ಎಫರ್ಟ್ ದಟ್ ಗೋಸ್, ಒಂದು ಸೀನ್ಗೆ, ಒಂದು ಕಾಸ್ಟ್ಯೂಮ್ಗೆ, ಒಂದು ಬ್ಯಾಕ್ಗ್ರೌಂಡ್, ಮೇಕಪ್ ಡಿಫ್ರೆಂಟ್, ಎವ್ರಿಥಿಂಗ್ ಇಸ್ ಅನ್ ಎಕ್ಸ್ಪೀರಿಯನ್ಸ್ ಅಲ್ಲ. ಆಫ್ಟರ್ ದಟ್ ಮೂವಿ, ಆ ಒಂದು ಇನ್ವಾಲ್ವ್ಮೆಂಟ್ ಆದಮೇಲೆ ನಾನು ಸಿನಿಮಾನ ಅಪ್ರಿಷಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ.
ನಾನು ಇನ್ಮೇಲೆ ಯಾವತ್ತೂ ಈ ಫಿಲಮ್ ಚೆನ್ನಾಗಿಲ್ಲ ಅನ್ನಲ್ಲ. ಈ ಫಿಲಮಲ್ಲಿ ಇದು ಚೆನ್ನಾಗಿದೆ, ಇದು ಬೆಟರ್ ಆಗಿರ್ಬೋದಾಗಿತ್ತು. ಎವ್ರಿ ಮೂವೀಸ್ ಎಲ್ಲರೂ ತುಂಬ ಕಷ್ಟಪಟ್ಟೆ ಮಾಡೋದು, ಬಿಕಾಸ್ ಇಟ್ಸ್ ನಾಟ್ ಬ್ಲ್ಯಾಕ್ ಆ್ಯಂಡ್ ವೈಟ್. ನಿಮ್ಮ ಮೈಂಡಲ್ಲಿರೋ ಒಂದು ಐಡಿಯಾನ ಕ್ರಿಯೇಟ್ ಮಾಡಿ, ಈವನ್ ರೀಮೇಕ್ ಮಾಡಿ ನೀವು ಅದನ್ನು ನೀವು ಎಕ್ಸ್ಪ್ರೆಷನ್ ತಂದು ಆರ್ಟಿಸ್ಟ್ ಕೈಯಲ್ಲಿ ಆ್ಯಕ್ಟ್ ಮಾಡಿಸ್ಬೇಕು. ಈವನ್ ಇಫ್ ಇಟ್ ಇಸ್ ಸೀನ್ ಟು ಸೀನ್ ರೀಮೇಕ್, ಅದನ್ನು ಕ್ರಿಯೇಟ್ ಮಾಡೋಕ್ಕೂ ಒಂದು ಟ್ಯಾಲೆಂಟ್ ಬೇಕು. ಯು ಕಾಂಟ್ ಜಸ್ಟ್ ಮೇಕ್ ಅ ರೀಮೇಕ್ ಆಲ್ಸೋ ಅಲ್ವಾ. ಸೊ ಈ ಕ್ರಿಯೇಟಿವ್ ಮೀಡಿಯಮ್ ಮೇಲೆ ಇರೋ ರೆಸ್ಪೆಕ್ಟ್ ನನಗೆ ಜಾಸ್ತಿ ಆಯಿತು ಆ ಫಿಲಮಲ್ಲಿ ವರ್ಕ್ ಮಾಡಿದ್ಮೇಲೆ. ಡೆಫಿನೆಟ್ಲಿ. And you will see the film as a crew now. Correct. You will see the behind the scene. It's not just two actors. It's ಈ angle ಅಲ್ಲಿ ನಿಲ್ಸಿದ್ರು, ಇಲ್ಲಿ ಲೈಟಿಂಗ್ ಮಾಡಿದ್ರು. You see it from a different perspective. Yeah, ಹೌದು. ಒಂದ್ ಕಡೆ ಇನ್ಫಾರ್ಮಲ್ ಆಗಿ ಯು ಆರ್ ಗೆಟಿಂಗ್ ಆಲ್ ದಿಸ್ ಲರ್ನಿಂಗ್ ಅಂಡ್ ಫಾರ್ಮಲ್ ಟ್ರೈನಿಂಗ್ ಸಿನಿಮಾದಲ್ಲಿ ಮಾಡಬೇಕು ಅಂತ ಏನಾದ್ರು ಅನಿಸಿ ಯು ಡಿಡ್ ಎನಿ ಫಾರ್ಮಲ್ ಟ್ರೈನಿಂಗ್? ನನಗೆ ಫಸ್ಟ್ ಇಂಟ್ರೆಸ್ಟ್ ಇದ್ದಿದ್ದು IPS ಮಾಡೋಕ್ಕೆ. ನಾನು ಅದರದ್ದು ಜನರಲ್ಸ್ಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೆ. ಕೋಮಲ್ ಅವರು ನನಗೆ ಒಂದು ಆಪ್ಷನ್ ಕೊಟ್ಟರು, ಈ 7 ಬಾರ್ಜಿ ರೈನ್ಬೋ ಕಾಲನಿ ಅಂತ ತಮಿಳಲ್ಲಿ ಬಂದಿದ್ದಲ್ಲ, ಅದ್ರದ್ದು ರೀಮೇಕ್ ಮಾಡಬೇಕು ಅಂತ ಇದ್ದಾರೆ ಅಂತ. ಇಟ್ಸ್ ಲೈಕ್ ಓಕೆ, ನಂದು ಡೈರೆಕ್ಷನಲ್ಲಿ ಒಂದು ಸ್ವಲ್ಪ ಟಚ್ ಇತ್ತು, ಬಟ್ ಆ್ಯಕ್ಟಿಂಗ್ ಈಸ್ ಸಮಥಿಂಗ್ ಯು ಹ್ಯಾವ್ ಟು ಬಿ ಸೀರಿಯಸ್ ಅಬೌಟ್. ಸೊ ನಾನು ಕಿಶೋರ್ ನಮಿತ್ ಕಪೂರ್ ಇನ್ಸ್ಟಿಟ್ಯೂಟ್ಗೆ ಹೋಗಿ ಅಲ್ಲಿ ಒಂದು 4 months ಟ್ರೈನಿಂಗ್ ಮಾಡಿ, ಅದಾದಮೇಲೆ ಇಲ್ಲಿ ಬಂದು ಫಸ್ಟ್ ಡೇ ಶೂಟಿಂಗಲ್ಲಿ ಕಲ್ತಿದ್ದೇನು ಅಂದರೆ ನನಗೇನೂ ಗೊತ್ತಿಲ್ಲ ಅಂತ ಕಲ್ತು. ಬಿಕಾಸ್ ಇಟ್ ಈಸ್ ಸೋ ಡಿಫ್ರೆಂಟ್. ನಿಮಗೆ ಕ್ಯಾಮ್ರಾ ಇಲ್ದಂಗೆ ಆ್ಯಕ್ಟ್ ಮಾಡೋದು ಥಿಯೇಟ್ರ್ ಆ್ಯಕ್ಟಿಂಗ್ ಥರ ಬೇರೆ. ನಾನು ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟು ರಾಘವ್ ಲೋಕಿ ಸರ್ ಡೈರೆಕ್ಟ್ರು ಫಸ್ಟ್ ಸೀನೇ 10 ಟೇಕ್ ಆಯಿತು. ಬಿಕಾಸ್ ಐ ವಾಸ್ ಓವರ್ ಆ್ಯಕ್ಟಿಂಗ್. ಕ್ಯಾಮ್ರಾ ಇಸ್ ಸೋ ಇದು, ನಾನು ಫುಲ್ಲು ಹೇ ಅಂತ ಹಿಂಗೆಲ್ಲ ಮಾಡ್ತಾಯಿದ್ದೆ, ಹಿಂಗೆಲ್ಲ ಸೊ ಅಗೇನ್ ಹ್ಯಾಡ್ ಟು ರೀಲರ್ನ್. ಒಂದು ಕ್ಯಾಮ್ರಾ ಮುಂದೆ ಸಟಲ್ ಸಾಕು, ನೀವು ಎಕ್ಸ್ಪ್ರೆಷನ್ನೇ ಕೊಟ್ಟಿಲ್ಲ ಅಂದರೂ ರೀ ರೆಕಾರ್ಡಿಂಗ್ ಇರುತ್ತಲ್ಲ, ನೀವು ಸುಮ್ಮನೆ ನೋಡ್ತಾ ಇದ್ರೇ ಅದಕ್ಕೊಂದು ಫೀಲು. ಹ್ಯಾಪಿ ರೀ ರೆಕಾರ್ಡಿಂಗ್ ಹಾಕಿದ್ರೆ ಇವನು ಹ್ಯಾಪಿ ಥರ ಕಾಣಿಸ್ತಾನೆ, ಸ್ಯಾಡ್ ಹಾಕಿದ್ರೆ ಸ್ಯಾಡ್ ಥರ ಕಾಣಿಸ್ತಾನೆ. ಇಟ್ಸ್ ಸೋ ಸಟಲ್. ಓವರ್ ಆ್ಯಕ್ಟಿಂಗ್ ಮಾಡೋದು ಬೇಕಾಗಿಲ್ಲ. ಬಟ್ ಅದೆಲ್ಲ ಕಲ್ತು ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇಟ್ ಗೋಸ್ ಟು ಶೋ, ಎಷ್ಟೇ ಗೊತ್ತು ಅಂತ ಅಂದ್ಕೊಂಡಿದ್ರು ಇವಾಗ ನನಗೆ ಅನ್ಸೋದು ಮೇ ಬಿ 0.1% ಆ್ಯಕ್ಟಿಂಗ್ ಬಗ್ಗೆ ತಿಳ್ಕೊಂಡಿರ್ಬೋದು ನಾನು ಅಂತ. ಇಟ್ ಇಸ್ ಸಚ್ ಅ ವಾಸ್ಟ್ ಫೀಲ್ಡ್. ಒಂದು ಕಾಂತಾರ ನೋಡಿ, ಯಾವ್ದಾರು ನೋಡಿ, ವೆನ್ ಯು ಸಿ ಆ ಲಾಸ್ಟ್ 10 minutes ಕಾಂತಾರ ನೋಡಿದ್ರೆ ಒಂದು ಆರ್ಟಿಸ್ಟು ಇದೆಲ್ಲ ಮಾಡ್ಬೋದಾ ಅಂತ ನಮಗೆ ಒಂದು ಅನ್ಸುತ್ತೆ. ಬಿಕಾಸ್ ಹಿ ಈಸ್ ಅನ್ ಆ್ಯಕ್ಟರ್, ಹಿ ಈಸ್ ಆ್ಯಕ್ಟಿಂಗ್ ಇನ್ ಫ್ರಂಟ್ ಆಫ್ ಅ ಕ್ಯಾಮ್ರಾ ಅಲ್ವಾ, ಅದನ್ನು ಮರ್ತೋಗ್ಬಿಡ್ತೀವಿ ನಾವು. ದಟ್ ಶೋಸ್ ದ ಡೆಪ್ತ್ ಯು ಕ್ಯಾನ್ ಗೋ. ನೀವು ಎಷ್ಟು ಡೀಪ್ ಹೋಗ್ತಿರೋ ಅಷ್ಟಿದೆ ಆ್ಯಕ್ಟಿಂಗಲ್ಲಿ ಮಾಡೋಕ್ಕೆ. ನಾವು ಕಮರ್ಷಿಯಲ್ ಸಿನಿಮಾ 1% ಒಂದು ಡೈಲಾಗ್ ಹೊಡೆದು ಪಂಚ್ ಡೈಲಾಗ್ ಫೈಟ್ ಏನು ನಮ್ಗೆ ಗೊತ್ತೋ ನಮ್ದು ಒಂದು ಸ್ಕಿಲ್ ಸೆಟ್ ಇಟ್ಕೊಂಡು ಮಾಡ್ಕೊಂಡು ಹೋಗ್ಬೇಕಷ್ಟೆ. ಗಿಲ್ಲಿ ಸಿನಿಮಾದ ಎನಿ ವೆರಿ ಈ ಥರ ಈ ದಿನ ಮರೆಯೋದಕ್ಕೆ ಆಗಲ್ಲ ಸೆಟ್ಟಲ್ಲಿ ಈ ಥರ ಒಂದು ಘಟನೆ ಆಯಿತು ಅನ್ನೋದು ಯಾವ್ದಾದ್ರು ನಮ್ಮ ಜೊತೆ ಶೇರ್ ಮಾಡೋದಾದರೆ? ತುಂಬ ಇದೆ. ಒಂದು ಸೀನಲ್ಲಿ ನಾನು ಬಂದ್ಬಿಟ್ಟು ಬಾಗಿಲು ತಟ್ತೀನಿ, ಹೀರೋಯಿನ್ ಬಾಗಿಲು, ಅವ್ರ ಮನೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅವ್ರ ಮನೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ನನಗೆ ಬೇಜಾರಾಗುತ್ತೆ. ನಾನು ಬಂದು ಕೂತ್ಕೊಳ್ತೀನಿ, ಕ್ಯಾಮ್ರಾ ಕ್ಲೋಸಪ್ಪಿಗೆ ಬರುತ್ತೆ, ಒಂದು ಸ್ಯಾಡ್ ಎಕ್ಸ್ಪ್ರೆಷನ್ ಕೊಡಬೇಕು. ಅದು 16 ಟೇಕ್ ಆಯಿತು. ಇಟ್ ವಾಸ್ ಅರೌಂಡ್ 2 o'clock ಲಂಚ್ ಟೈಮು. ರಾಘವ ಲೋಕಿ ಅವ್ರಿಗೆ ಏನೋ ಬೇಕು ಅದು ಸಿಗ್ತಾ ಇಲ್ಲ ಅವ್ರಿಗೆ. ಆ್ಯಂಡ್ ಹಿ ವಾಸ್ ನಾಟ್ ಏಬಲ್ ಟು ಎಕ್ಸ್ಪ್ಲೇನ್ ಇವಾಗ ಒಂದು ವಾಟ್ ಹಿ ವಾಂಟೆಡ್. ಐ ವಾಸ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಹಿ ವಾಂಟ್ಸ್. ಬೇರೆ ಥರ ಮಾಡ್ತಾ ಇದ್ದೀನಿ, 1 ಟೇಕ್ ಆಯಿತು. ಅವ್ರು ರೀಲ್ ಅವಾಗ ಡಿಜಿಟಲ್ ಅಲ್ಲ. ಪ್ರೊಡ್ಯೂಸರ್ ಬಂದ್ಬಿಟ್ಟು ಸಾರ್ ನೋಡ್ಕೊಂಡು ಮಾಡಿ ಸರ್, ಇದು ಹೋಗ್ತಾ ಇದೆ ರೀಲ್ ಅಂತ ಒಂದು ಕ್ಯಾನೇ ಹೋಗ್ಬಿಟ್ಟು 16 ಟೇಕ್ ಆಗಿದೆ. ಹೆಂಗಾಗೋಯ್ತು ಅಂದರೆ ದೆನ್ ದೇ ಕಾಲ್ಡ್ ಲಂಚ್. ನಾನು ಹೋಗ್ಬಿಟ್ಟು ಲಂಚ್ ಟೈಮಲ್ಲಿ ಕಾರಲ್ಲಿ ಕೂತ್ಕೊಂಡು ಹತ್ತಿದ್ದೀನಿ. ಏನು ನನಗೆ ಆ್ಯಕ್ಟಿಂಗ್ ಬರ್ತಾ ಇಲ್ವಲ್ಲ, ಬಿಟ್ಬಿಡ್ಬೇಕು, ಇದು ವೇಸ್ಟ್ ಫೀಲ್ಡು, ನನಗೆ ಗೊತ್ತೇ ಇಲ್ಲ ಇದು ಆ್ಯಕ್ಟಿಂಗ್. ಅವಾಗ ಅಪ್ಪ ಬಂದರು. ಹಿ ಹ್ಯಾಡ್ ಕಮ್, ಐ ಡಿಂಟ್ ನೋ ಹಿ ವಾಸ್ ಇನ್ ದ ಶೂಟಿಂಗ್ ಸ್ಪಾಟ್. ಅವ್ರು ನೋಡ್ಬಿಟ್ಟು ಬಿಟ್ಟರು, ನನಗೊಂದು ಸ್ವಲ್ಪ ಹೊತ್ತೆಲ್ಲ ಬಿಟ್ಬಿಟ್ಟು ಆಮೇಲೆ ಬಂದು ಕಾರಲ್ಲಿ ಕೂತ್ಕೊಂಡ್ರು. ಆ್ಯಂಡ್ ಹೀ ಟೋಲ್ಡ್ ಮೀ ಸರ್ಟನ್ ಎಕ್ಸ್ಪೀರಿಯನ್ಸಸ್ ಅವ್ರಿಗಾಗಿರೋದು. ಅವ್ರಿಗೂ ಒಂದು ಡೈಲಾಗು ಒಂದು ಸರಿ ಮಿಸ್ ಆದರೆ ಹೆಂಗೆಲ್ಲ ಬೈಸ್ಕೊಂಡಿದ್ದಾರೆ. ಡಬ್ಬಿಂಗ್ ಟೈಮಲ್ಲಿ ಕೂಡ 5 ಜನ ಡಬ್ಬಿಂಗ್ ಮಾಡ್ತಾಯಿದ್ರೆ ಅವಾಗೆಲ್ಲ ಇಟ್ ವಾಸ್ ನಾಟ್ ಕಟ್ ಮಾಡ್ಬಿಟ್ಟು ಪಂಚ್ ಮಾಡೋದಲ್ಲ. ದೇ ಹ್ಯಾವ್ ಟು ಸ್ಟ್ಯಾಂಡ್ 5 ಜನ ನಿಂತ್ಕೊಂಡು 5 ಮೈಕಲ್ಲಿ ಇವ್ರ ಡೈಲಾಗ್ ಆದಮೇಲೆ ಇವ್ರದ್ದಾದ್ಮೇಲೆ ಇವ್ರದ್ದು ಹಂಗಿತ್ತು. ಇವ್ರದ್ದು ಒಂದು ಮಿಸ್ ಆದರೆ ಲಿಪ್ಸಿಂಕು ಎಲ್ಲರೂ ಮಾಡ್ಬೇಕು ತಿರ್ಗಾ. ಹೆಂಗೆಲ್ಲ ಬೈಸ್ಕೊಂಡು ಹೊಡೆಸ್ಕೊಂಡು ಹಂಗೆಲ್ಲ ಬಂದಿದ್ದೀನಪ್ಪ. ಫಸ್ಟ್ ಫಿಲಮ್ ಇದು, ಯು ಆರ್ ನಾಟ್ ಅ ಪ್ರೊಫೆಷನಲ್. ಆಗತ್ತೆ, ಟೈಮ್ ತೊಗೊಂಡು ಮಾಡಬೇಕು. ಸೊ ಸಿ ದಟ್ ಎಕ್ಸ್ಪೀರಿಯನ್ಸ್ ಗೇವ್ ಮಿ ಕಾನ್ಫಿಡೆನ್ಸ್. ದೆನ್ ಐ ವೆಂಟ್ ಆ್ಯಂಡ್ ಡಿಡ್. ತುಂಬ ಚೆನ್ನಾಗಿ ಬಂತು. And every movie I feel like at least on 2% improvement is there, but it takes time. It is not easy. It is very difficult. Act ಮಾಡೋದು ಎಲ್ಲರೂ ಹೇಳ್ತಾರೆ, ಸರ್ ನಮಗೊಂದು ಚಾನ್ಸ್ ಹಾಕಿ ಸರ್ ಫಿಲಮಲ್ಲಿ ಅಂತ. ದೇ ಥಿಂಕ್ ಜಸ್ಟ್ ಸುಮ್ಮನೆ ಕ್ಯಾಮ್ರಾ ಆನ್ ಮಾಡಿದ್ರೆ ಯಾರಾದರೂ ಆ್ಯಕ್ಟ್ ಮಾಡ್ಬೋದು ಅಂತ. ಅದು ನಿಜ ಅಲ್ಲ. ಯು ನೀಡ್ ಸಮ್ ಸಾರ್ಟ್ ಆಫ್, ಯಾಕಂದರೆ ಒಂದು ಶೂಟಿಂಗ್ ಸ್ಪಾಟಲ್ಲಿ 60-70 ಜನ ನಿಂತಿರ್ತಾರೆ. ನಿಮಗೆ ರೊಮ್ಯಾಂಟಿಕ್ ಸೀನ್ ಇರುತ್ತೆ, ಆ್ಯಕ್ಷನ್ ಸೀನ್ ಇರುತ್ತೆ. ಅವ್ರನ್ನೆಲ್ಲ ಕಟ್ ಮಾಡಿಬಿಟ್ಟು ನೀವು ಈ ಕ್ಯಾರೆಕ್ಟರ್ ಜೊತೆ ಇನ್ವಾಲ್ವ್ ಆಗಿ, ಇಫ್ ನಾನು ಹೀರೋಯಿನ್ನ ಲವ್ ಮಾಡ್ತೇನೆ ಅಂದರೆ ಫೀಲ್ ಮಾಡ್ಬೇಕು ಅದನ್ನ.
ಇಲ್ಲಿ 20 ಜನ ಇದ್ದಾಗ ಅವ್ರದ್ದು ಇವ್ರದ್ದು ಡಿಸ್ಟ್ರಾಕ್ಷನ್ ಇದ್ರೆ ಫೇಕ್ ಆ್ಯಕ್ಟಿಂಗ್ ಆಗುತ್ತೆ. ಸುಮ್ಮನೆ ದಟ್ ಈಸ್ ನಾಟ್ ರಿಯಲ್ ಅಲ್ಲ. ಸೊ ಇಟ್ಸ್ ವೆರಿ ಚಾಲೆಂಜಿಂಗ್, ವೆರಿ ಚಾಲೆಂಜಿಂಗ್. ಆ್ಯಂಡ್ ಡೆಫಿನೆಟ್ಲಿ ಜಗ್ಗೇಶ್ ಸರ್ ಒಂದು ಕಡೆ ಹಿ ಆ್ಯಕ್ಟ್ಸ್ ಆಸ್ ಅನ್ ಇನ್ಸ್ಪಿರೇಷನ್. ಫ್ಯಾಮಿಲಿ ಅಂತ ಬಿಟ್ಟು ಇನ್ನೊಬ್ಬ ವ್ಯಕ್ತಿ ನಿಮ್ಮ ಲೈಫ್ಗೆ ತುಂಬ ಪ್ರಭಾವ ಬೀರೋರು ಯಾರು? ಸಿ, ನಾನೇನು ಬಿಲೀವ್ ಮಾಡೋದು ಗೊತ್ತಾ, ಎಲ್ಲ ಮನುಷ್ಯನಲ್ಲಿ ಒಳ್ಳೇದಿರುತ್ತೆ, ಕೆಟ್ಟದಿರುತ್ತೆ. ಸೊ ಐ ಡೋಂಟ್ ಬಿಲೀವ್ ಒಬ್ಬ ನನ್ನ ರೋಲ್ ಮಾಡಲು ಅಂತ. ಇವನಲ್ಲಿ ಏನು ಚೆನ್ನಾಗಿದೆ ಅವನೇ ನನ್ನ ರೋಲ್ ಮಾಡಲು. ಇವನಲ್ಲಿ ಏನು ಚೆನ್ನಾಗಿಲ್ಲ ಅದನ್ನು ಏನು ಮಾಡಬೇಡ್ದು ಅಂತ ಕಲ್ತ್ಕೊಳ್ತೀನಿ ನಾನು, ಅಲ್ವಾ? ಸೊ ಬೇಸಿಕ್ಲಿ ಎವ್ರಿ ಒನ್ ಐ ಮೀಟ್ ಇನ್ ಲೈಫ್ ಐ ಲೈಕ್ ಟು ಲಿಸನ್. ನಾನು ಕೇಳೋಕ್ಕೆ ತುಂಬ ಇಷ್ಟ. ಸೊ ಅವ್ರ ಬಗ್ಗೆ ಕೇಳ್ತೀನಿ, ಅವ್ರ ಲೈಫ್ ಬಗ್ಗೆ ಕೇಳ್ತೀನಿ. ಎಲ್ಲರಲ್ಲೂ ಒಂದು ಸ್ಟೋರಿ ಇರುತ್ತೆ. ಎಲ್ಲರೂ ಅವ್ರ ಪಾತ್ರಕ್ಕೆ ಅವರೇ ಹೀರೋ ಅಲ್ವಾ, ಅವ್ರ ಲೈಫಿಗೆ ಅವರೇ ಹೀರೋ. ಸೊ ಅವ್ರಿಗೆ ಏನೇನಾಯಿತು, ಏನೇನು ಮಿಸ್ಟೇಕ್ಸ್ ಮಾಡಿದ್ರು, ಏನೇನು ಕರೆಕ್ಟಾಗಿ ಮಾಡಿದ್ರು ಕೇಳೋದು, ತಿಳ್ಕೊಳ್ಳೋದು. ಅವ್ರು ಏನು ಕರೆಕ್ಟಾಗಿ ಮಾಡಿದ್ರು ಅದನ್ನು ಐ ಟ್ರೈ ಟು ಗೆಟ್ ಇನ್ ಟು ಮೈ ಲೈಫ್. ಸೊ ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ ಒನ್ ರೋಲ್ ಮಾಡಲ್, ಐ ಫೀಲ್ ಎವ್ರಿ ಒನ್ ಶುಡ್ ಹ್ಯಾವ್ ಎವ್ರಿ ಒನ್ ಆಸ್ ದೇರ್ ರೋಲ್ ಮಾಡಲ್. ಎಲ್ಲರ ಹತ್ರ ಕಲಿಬೇಕು. ಏನಾರು ಇರುತ್ತೆ. ಒಂದು ಆಟೋ ಡ್ರೈವರ್ ಆಗಿರಲಿ, ಒಂದು ಕಂಪನಿ CEO ಆಗಿರಲಿ, ದೇ ವಿಲ್ ಹ್ಯಾವ್ ಸಮ್ ಹ್ಯಾಬಿಟ್ಸ್ ವಿಚ್ ದೇ ಹ್ಯಾವ್ ವಿಚ್ ಇಸ್ ಗುಡ್. ನಾವು ಅದನ್ನು ತೊಗೊಳಕ್ಕೆ ಟ್ರೈ ಮಾಡಬೇಕು, ನಮ್ಮ ಲೈಫಿಗೆ ಸೆಟ್ ಮಾಡೋ ಥರ. ಐ ಟೋಟ್ಲಿ ಅಗ್ರಿ. ಆ್ಯಂಡ್ ಐ ಕ್ಯಾನ್ ಆಲ್ಸೋ ಟೆಲ್ ಅದನ್ನು ನಾನು ಕೂಡ ಪರ್ಸ್ನಲಿ ಫಾಲೋ ಮಾಡ್ತೀನಿ. ವೆರಿ ಗುಡ್, ವೆರಿ ಗುಡ್. ಕಮಿಂಗ್ ಟು ಫಿಲ್ಮ್, ನೀವು ರೊಮ್ಯಾಂಟಿಕ್ ಜಾನರ್, ಥ್ರಿಲ್ಲರ್, ಆ್ಯಕ್ಷನ್ ಅದೆಲ್ಲ ಮಾಡಿದ್ದೀರಾ. ನಿಮಗೆ ಓಕೆ ಈ ಜಾನರ್ ಫಿಲ್ಮ್ನ ಐ ಆಮ್ ಅ ಲಿಟಲ್ ಬಿಟ್ ಕಂಫರ್ಟಬಲ್ ಅನ್ಸೋ ಜಾನರ್ ಯಾವುದು? ಸೊ ನನಗೆ ತುಂಬ ಈಸಿ ಇಸ್ ಆ್ಯಕ್ಷನ್. ದಟ್ ಈಸ್ ವೆರಿ ಕ್ಲೋಸ್ ಟು ಮೈ. ಎಲ್ಲರದ್ದು ಒಂದು ಟೆಂಪೋ ಇರುತ್ತೆ ಒಳಗೆ, ಒಂದು ಇನ್ನರ್ ಟೆಂಪೋ ಅಂತ ಇರುತ್ತೆ. ಒಬ್ಬೊಬ್ಬರು ತುಂಬ ಕಾಮ್ ಆಗಿರ್ತಾರೆ, ಒಬ್ಬೊಬ್ಬರು ತುಂಬ ಬಬ್ಲಿಯಾಗಿರ್ತಾರೆ. ಸೊ ಒಂದು ಮಾಸ್ ಆ್ಯಕ್ಷನ್ ಫಿಲಮ್ಗೆ ಬೇಕಾಗಿರೋದೇನು, ಒಂದು ಕಾಮ್ ಡಿಮೀನರು, ಬಟ್ ಕೋಪ ಬಂದಾಗ ಸಡನ್ನಾಗಿ ಕೋಪ ಬರಬೇಕು. ಆ ಥರ ರೋಲ್ಸು ವೆರಿ ಈಸಿ ಫಾರ್ ಮಿ. ಆ್ಯಕ್ಷನ್, ಫೈಟಿಂಗ್, ಎಂಜಾಯ್ ಆ್ಯಂಡ್ ಐ ಆಮ್ ಗುಡ್ ಎಟ್ ಇಟ್. ನನಗೆ ತೀರಾ ಕಷ್ಟ ಆಗೋದೇನು ಅಂದರೆ ರೊಮ್ಯಾಂಟಿಕ್ ಸೀನ್ಸು. ಐ ಆಮ್ ದ ಲೀಸ್ಟ್ ರೊಮ್ಯಾಂಟಿಕ್ ಪರ್ಸನ್. ಓಕೆ, ಅದನ್ನು ಫೇಕ್ ಮಾಡ್ಬಿಟ್ಟು ಕ್ಯಾಮ್ರಾ ಮುಂದೆ ಹಿಂಗೆ ಬನ್ನಿ ಸರ್, ಹಿಂಗೆ ಬನ್ನಿ ಹೀರೋಯಿನ್ ಹಿಂಗೆ ತಪ್ಕೊಳ್ಳಿ ಅಂದರೆ ಇಟ್ ಈಸ್ ಸೋ ಡಿಫಿಕಲ್ಟ್ ಫಾರ್ ಮಿ. ಲೈಕ್ ದಟ್ ವಾಸ್ ದ ಮೋಸ್ಟ್ ಚಾಲೆಂಜಿಂಗ್ ಥಿಂಗ್ ಟಿಲ್ ಐ ಮೆಟ್ ಮೈ ವೈಫ್. Okay, because I hadn't experienced love. So what I realized was, ನೀವೇನು ಎಕ್ಸ್ಪೀರಿಯನ್ಸ್ ಮಾಡಿದಿರೋ ನಿಮ್ಮ ಲೈಫಲ್ಲಿ ಅದನ್ನ ಆ್ಯಕ್ಟ್ ಮಾಡೋದು ಈಸಿ. ನೀವು ಲವೇ ಮಾಡಿಲ್ಲ ಅಂದರೆ ಲವ್ ಸೀನ್ ಕೊಟ್ಟರೆ ನೀವು ಬರೀ ಯಾವುದೋ ಬೇರೆ ಫಿಲಮಲ್ಲಿ ನೋಡಿರೋದು ಅಥವಾ ಬೇರೆಯವ್ರು ಮಾಡಿರೋದು ನೋಡೋದನ್ನ ಯು ಆರ್ ಇಮ್ಯಾಜಿನಿಂಗ್ ಹಿಂಗಿರಬೇಕು ಅಂತ. ಯು ನಾಟ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಸೊ ನನ್ನ ಮಗ ಬಂದಮೇಲೆ ಯು ರಿಯಲಿ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಫಾದರ್ಹುಡ್. ಅಂದರೆ ಹೇಳ್ತಾರೆ, ಹೇ ನನ್ನ ಮಗನಿಗೋಸ್ಕರ ನಾನು ಸಾಯಕ್ಕೆ ರೆಡಿ, ದಟ್ಸ್ ಅ ಡೈಲಾಗ್. ಬಟ್ ಅದನ್ನು ಫೀಲ್ ಮಾಡೋದಿದೆಲ್ಲ, ಒನ್ಸ್ ಯು ಫೀಲ್ ದಟ್, ನೆಕ್ಸ್ಟ್ ಇವಾಗ ಆ ಥರ ಒಂದು ರೋಲ್ ಸಿಕ್ಕಿದ್ರೆ ಐ ಕ್ಯಾನ್ ಪರ್ಫಾರ್ಮ್. ಸೊ ಆ್ಯಕ್ಟಿಂಗ್ ಇವಾಗ ನಮ್ಗೆ ವಯಸ್ಸು ಆಗ್ತಾ ಆ್ಯಕ್ಟರ್ಸ್ ಏನಕ್ಕೆ ಇಂಪ್ರೂವ್ ಆಗ್ತಾರೆ ಅಂದರೆ ಅವ್ರ ಲೈಫ್ ಎಕ್ಸ್ಪೀರಿಯನ್ಸಸ್ನ ಅವರು ಆ್ಯಕ್ಟಿಂಗಿಗೆ ತರ್ಬೋದು. ಯಂಗ್ ವಯಸ್ಸಲ್ಲಿ ಒಳ್ಳೆ ಆ್ಯಕ್ಟರ್ಸ್ ಇರೋದು ರೇರು. ದ ಮೋರ್ ಎಕ್ಸ್ಪೀರಿಯನ್ಸಸ್ ಯು ಹ್ಯಾವ್ ಇನ್ ಲೈಫ್, ದ ಬೆಟರ್ ಯು ಕ್ಯಾನ್ ಆ್ಯಕ್ಟ್. ಯಾ, ಐ ಅಗ್ರಿ. ಆ್ಯಂಡ್ ನಾವು ಮಾತಾಡ್ಬೋದು ಜಗ್ಗೇಶ್ ಸರ್ ಬಗ್ಗೆ, ಬಟ್ ಬಿಫೋರ್ ದ್ಯಾಟ್ ನಿಮ್ಮ ತಾಯಿ ಕೂಡ ಪರಿಮಳ ಜಗ್ಗೇಶ್, I guess she also plays a huge important role in your life. And ನಿಮಗೆ ಅಂತಲೇ ಅಲ್ಲ, ಪಬ್ಲಿಕ್ಲಿ ಆಲ್ಸೋ ಶಿ ಈಸ್ ಬೀನ್ ಸೋ ನೈಸ್ ಟು ಪೀಪಲ್ ಆ್ಯಂಡ್ ಹೆಲ್ಪ್ಫುಲ್ ಆಗಿದ್ದಾರೆ. ಆ್ಯಂಡ್ ಪರ್ಸ್ನಲಿ ನಿಮ್ಗೆ ಇನ್ನೂ ಜಾಸ್ತಿ ಕನೆಕ್ಷನ್ ಇರುತ್ತೆ ಅವ್ರ ಜೊತೆ. ಆ್ಯಸ್ ಅ ಮದರ್, ಐ ಮೀನ್ ಆಬ್ವಿಯಸ್ಲಿ ಇಂಪಾರ್ಟೆಂಟ್ ರೋಲೇ. ನಿಮಗೆ ಹೇಗೆ ನಿಮ್ಮ ತಾಯಿ? ನಮ್ಮಮ್ಮ, ನಾನು ಹುಟ್ಟಿದಾಗ 18 ವಯಸ್ಸು. ಸೊ ಗ್ರೋಯಿಂಗ್ ಅಪ್ ವಿ ಆರ್ ಮೋರ್ ಲೈಕ್ ಫ್ರೆಂಡ್ಸ್. ಏಜ್ ಗ್ಯಾಪ್ ಅಷ್ಟೊಂದಿಲ್ಲ. ವೆನ್ ಯು ಆರ್ 22, ಇಫ್ ಯು ಹ್ಯಾವ್ ಅ 4-year-old son, ಜಸ್ಟ್ ಥಿಂಕ್ ಅಬೌಟ್ ಇಟ್. ವಿ ಗ್ರೂ ಅಪ್ ಟುಗೆದರ್ ಅಲ್ವಾ? ಸೊ ನಾವು ಯಾವಾಗಲೂ ಫ್ರೆಂಡ್ಸ್ ಥರಾನೇ. ನನ್ನ ಫ್ರೆಂಡ್ಸು, ನನಗೆ ಗೊತ್ತಿರೋರು ಯಾರೇ ನೋಡಿದ್ರು ಅಮ್ಮ ಮಗ ಅಂತಲೇ ಹೇಳೋಕ್ಕಾಗಲ್ಲ, ಎಷ್ಟು ಕ್ಲೋಸ್ ಆಗಿದ್ದೀರಾ ನೀವು. ದೇ ಜೆಲ್ಲಸ್. ನಾವು ಡ್ರ್ಯಾಗ್ ರೇಸಿಂಗ್ ಹೋದರೆ ಒಟ್ಟಿಗೆ ಹೋಗ್ತೀವಿ, ಟ್ರಿಪ್ಪಿಗೆ ಒಟ್ಟಿಗೆ ಹೋಗ್ತೀವಿ. ಸೊ ಇಟ್ ವಾಸ್ ಸಚ್ ಅ ನೈಸ್ ಎಕ್ಸ್ಪೀರಿಯನ್ಸ್ ಗ್ರೋಯಿಂಗ್ ಅಪ್ ಲೈಕ್ ದ್ಯಾಟ್. ಯಾಕಂದರೆ ಒಂದು ವುಮನ್ನ ಹೆಂಗೆ ರೆಸ್ಪೆಕ್ಟ್ ಮಾಡೋದು ಅಂತ ಕಲ್ತ್ಕೊಂಡೆ ನಾನು. The problem is, if you're not taught that, we as a society do mistakes. ಸ್ವಲ್ಪ ಡಾಮಿನೇಟ್ ಮಾಡ್ತೀವಿ, ನಮ್ಮದೇ ಒಂದು ವ್ಯೂಸ್ನ ನಾನು ಹೇಳಿದ್ದು ಮಾಡಬೇಕು ಅಂತ. ವಿ ಹ್ಯಾವ್ ಸರ್ಟನ್ ವೇಸ್ ಆಫ್ ಥಿಂಕಿಂಗ್. ಆ್ಯಂಡ್ ಲಕ್ಕಿಲಿ ಬಿಕಾಸ್ ಆಫ್ ಅ ವುಮನ್ ಲೈಕ್ ಮೈ ಮದರ್ ಇನ್ ಮೈ ಲೈಫ್, ಅ ಪವರ್ಫುಲ್ ಕ್ಯಾರೆಕ್ಟರ್ ಆಲ್ವೇಸ್, ಹೂ ವಾಸ್ ಇಂಡಿಪೆಂಡೆಂಟ್. ಅವ್ರಿಗೆ ಏನು ಬೇಕೋ ಮಾಡ್ತಾಯಿದ್ರು, ಓದಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಮಾಡಿದ್ದಾರೆ, ಸೋಷಿಯಲ್ ಸರ್ವಿಸ್ ಮಾಡ್ತಾರೆ. ನನಗೆ ಚಿಕ್ಕ ವಯಸ್ಸಿಂದ ವುಮೆನ್ ಮೇಲೆ ಒಂದು ರೆಸ್ಪೆಕ್ಟು, ಅವ್ರ ಕೇಪಬಿಲಿಟೀಸ್. ಅವರು ಮ್ಯಾನ್ ಕ್ಯಾನ್ ಡು 1 thing at a time ಅಂದರೆ ವುಮೆನ್ ಕ್ಯಾನ್ ಡು 5 things at a time. ಆ ಮಲ್ಟಿ ಟಾಸ್ಕಿಂಗು ನಮ್ಮ ಕೈಯಲ್ಲಿ ಆಗಲ್ಲ ಮಾಡೋಕ್ಕೆ. ಸೊ ಲಕ್ಕಿಲಿ ಐ ಲರ್ನ್ ಟು ರೆಸ್ಪೆಕ್ಟ್ ವುಮೆನ್. ಆ್ಯಂಡ್ ಐ ಥಿಂಕ್ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗಿರೋದು.
ನಮ್ಮ ಹೆಣ್ಮಕ್ಳನ್ನ ರೆಸ್ಪೆಕ್ಟ್ ಮಾಡಬೇಕು. ದೇ ಆರ್ ನಾಟ್, ಒಂದೊಂದು ಸರಿ ಮೂವೀಸಲ್ಲೆಲ್ಲ ನೋಡ್ತೀವಿ ನಾವು, ಒಂದು ಹೀರೋಯಿನ್ ಅಂದರೆ ಸುಮ್ಮನೆ ಡ್ಯಾನ್ಸು ಬಂದರು ಹೋದರು, ರೈಟ್? ಬಟ್ ದೇ ಆರ್ ಮೋರ್ ದೆನ್ ದ್ಯಾಟ್. ಎವ್ರಿ ಹೀರೋ ಹ್ಯಾಸ್ ಅ ಮದರ್ ಹೂ ವಾಸ್ ರೇಸ್ಡ್ ಹಿಮ್. ಎವ್ರಿ ಹೀರೋ, ನಾನು ಹೇಳ್ತಿರೋದು ಮೂವಿಯಲ್ಲಿ ಆ ಕ್ಯಾರೆಕ್ಟರ್ಗೂ ಒಂದು ಅಮ್ಮ ಇದ್ದಿರ್ತಾರಲ್ವಾ, ಒಂದು ಲವ್ ಇಂಟ್ರೆಸ್ಟ್ ಇದ್ರೆ ಶಿ ಇಸ್ ನಾಟ್ ಜಸ್ಟ್ ಒನ್ ಲವ್ ಇಂಟ್ರೆಸ್ಟ್. ಬಟ್ ನಾವು ಅದಕ್ಕೊಂದು ಇಂಪಾರ್ಟೆನ್ಸೇ ಕೊಡಲ್ಲ, ಬಿಕಾಸ್ ವಿ ಥಿಂಕ್ ಕಮರ್ಷಿಯಲ್ ಅಂದರೆ ಹೀರೋನೇ ಎಲ್ಲ ಮಾಡ್ತಾ ಇರಬೇಕು, ಹೀರೋಯಿನ್ ಸುಮ್ಮನೆ ಬರ್ತಾರೆ ಹೋಗ್ತಾರೆ. ಐ ಡೋಂಟ್ ಬಿಲೀವ್ ದಟ್ಸ್ ಟ್ರೂ ಅಲ್ವಾ? ಸೊ ರೆಸ್ಪೆಕ್ಟಿಂಗ್ ವುಮೆನ್ ಇಸ್ ಸಮಥಿಂಗ್ ದಟ್ ಐ ರಿಯಲಿ ಲರ್ನ್ಡ್ ಫ್ರಮ್ ಮೈ ಮದರ್, ಆ್ಯಂಡ್ ಹ್ಯೂಮಿಲಿಟಿ, ಕೈಂಡ್ನೆಸ್, ಆಸ್ ಐ ಸೆಡ್. ಸೊ ದಟ್ ವಾಸ್ ಅ ಗುಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಿಮ್ಮ ತಂದೆ ತುಂಬ ಜನನ ಇನ್ಸ್ಪೈರ್ ಮಾಡ್ತಾರೆ ಕನ್ನಡ ಇಂಡಸ್ಟ್ರಿಲಿ, ಬಿಕಾಸ್ ಆಫ್ ಹಿಸ್ ಬ್ರಿಲಿಯಂಟ್ ಆ್ಯಕ್ಟಿಂಗ್ ಸ್ಕಿಲ್ಸ್ ಇರಬಹುದು ಅಥವಾ ಪರ್ಫೆಕ್ಟ್ ಕಾಮಿಡಿ ಟೈಮಿಂಗ್. ಆ್ಯಂಡ್ ನೀವು ಮೆನ್ಷನ್ ಮಾಡಿದಂಗೆ ಒಂದು ಟೈಮಲ್ಲಿ ಅವರು ವಿಲನ್ ರೋಲ್ಸ್ ಜಾಸ್ತಿ ಮಾಡ್ತಿದ್ರು. ಆ್ಯಂಡ್ ಅವರ ಕಾಂಟ್ರಿಬ್ಯೂಷನ್ ಸಿನಿಮಾ ರಂಗಕ್ಕೆ ತುಂಬಾ ಇದೆ. ಇದನ್ನು ನೋಡಿದಾಗ ಆ್ಯಂಡ್ ಆ್ಯಸ್ ಅ ಫಾದರ್ ನೀವು ಪರ್ಸ್ನಲಿ ತುಂಬಾ ಇನ್ಸ್ಪೈರ್ ಆಗಿರ್ತೀರಾ. ವೆನ್ ಯು ಸಿ ಹಿಸ್ ಫಿಲಮ್ ಜರ್ನಿ ನಿಮಗೇನು ಅನಿಸುತ್ತೆ? ಅವ್ರ ಟ್ಯಾಲೆಂಟು ಗಾಡ್ ಗಿಫ್ಟು, ಪ್ಲಸ್ ಅವ್ರ ಟ್ರೈನಿಂಗು. ಅವರು ಫಿಲಮಿಗೆ ಬರೋಕ್ಕೆ ಮುಂಚೆನೇ 2 ಅವರ್ ಕನ್ನಡಿ ಮುಂದೆ ನವರಸ ಅಂತ ಏನಕ್ಕೆ ಅವ್ರ ಹೆಸರು ಅಂದರೆ ಅವ್ರ ನವರಸನ ಪ್ರಾಕ್ಟೀಸ್ ಮಾಡಿದ್ದಾರೆ. ಅವ್ರ ಒಂದೊಂದು ಎಕ್ಸ್ಪ್ರೆಷನ್ನು 2 hours ಎವ್ರಿ ಡೇ ಮಿರರ್ ಮುಂದೆ ಸ್ನಾನ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡೋದು. ನಾನು ಇಷ್ಟು ಸ್ಮೈಲ್ ಮಾಡಿದ್ರೆ ಹೆಂಗೆ ಕಾಣಿಸುತ್ತೆ, ಇಷ್ಟು ನಾವೇ ಮಾಡಲ್ಲ ಇವಾಗಲ್ಲ, ಎಲ್ಲ ಟೆಕ್ನಾಲಜಿ ಇದೆ, ಸೆಲ್ಫಿ ತೊಗೊಳ್ತೀವಿ, ಬಟ್ ಅದರಲ್ಲಿ ಸೆಲ್ಫಿ ಎಕ್ಸ್ಪ್ರೆಷನ್ ಪ್ರಾಕ್ಟೀಸ್ ಮಾಡಲ್ಲ. ಬಟ್ ಹಿ ಹ್ಯಾಸ್ ಪ್ರಾಕ್ಟೀಸ್ಡ್, ದಟ್ಸ್ ವೈ ಹಿ ಹ್ಯಾಸ್ ದಟ್ ಕಂಟ್ರೋಲ್. ಅವ್ರು ಇವಾಗ ಮಠ ಅಂತ ಒಂದು ಫಿಲಮಲ್ಲಿ, ಅದು ನಾನು ಮಾಡಿ ತೋರ್ಸೋಕ್ಕಾಗಲ್ಲ, ಅವ್ರ ಫೇಸ್ ಎಕ್ಸ್ಪ್ರೆಷನ್ ಒಂದು 10 ಥರ ಕೊಡ್ತಾರೆ, ಸುಮ್ಮನೆ ಏನೇನೋ ಮಾಡ್ತಾರೆ. ದಟ್ ಈಸ್ ಬಿಕಾಸ್ ಹಿ ಹ್ಯಾಸ್ ಕಂಟ್ರೋಲ್ ಓವರ್ ಈಚ್ ಆಫ್ ಹಿಸ್ ಮಸಲ್ಸ್. ಹಿ ಕ್ಯಾನ್ ಮೂವ್ ಇಟ್ ಇಂಡಿವಿಜುವಲಿ. ದಟ್ ಕಮ್ಸ್ ಥ್ರೂ ಪ್ರಾಕ್ಟೀಸ್. ನಾನು ಜಿಮ್ಗೆ ಹೋದರೆ ನಂಗೆ ಬೈಸೆಪ್ಸ್ ಬರುತ್ತೆ, ಅವ್ರ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಪ್ರಾಕ್ಟೀಸ್ ಮಾಡಿ. ಸೊ ಈಸ್ ಗಾಡ್ ಗಿಫ್ಟ್, ಗ್ರೇಟ್ ಆ್ಯಕ್ಟರ್. ಬಟ್ ಅವ್ರ ಸಿನಿಮಾ ಜರ್ನಿಯಲ್ಲಿ ನನಗೆ ಇಂಪ್ಯಾಕ್ಟ್ ಆಗಿರೋದೇನು ಅಂದರೆ, ಒಬ್ಬರಲ್ಲ ಇಬ್ಬರಲ್ಲ, ಹಂಡ್ರೆಡ್ಸ್ ಆಫ್ ಟೆಕ್ನಿಷಿಯನ್ಸ್. ನೀವು ಹೋಗ್ಬಿಟ್ಟು ಕೇಳಿ, ಜಗ್ಗೇಶ್ ಅವರಿಂದ ನಾವು ಇವತ್ತು ಡೈರೆಕ್ಟರ್ ಆಗಿದ್ದೀವಿ, ಅವರಿಂದ ಇವತ್ತು ನಾವು ಕ್ಯಾಮ್ರಾಮ್ಯಾನ್ ಆಗಿದ್ದೀವಿ, ಅವರಿಂದ ನಾನು ಆ್ಯಕ್ಟರ್ ಆಗಿದ್ದೀನಿ, ಅವರಿಂದ ಹಿ ಹ್ಯಾಸ್ ಹೆಲ್ಪ್ಡ್ ಸೋ ಮೆನಿ ಪೀಪಲ್. ಅಂದರೆ ಅವ್ರು ಯಾರನ್ನೇ ನೋಡಿದ್ರು ಅವ್ರಿಗೆ ಒಂದು ಸ್ಫೂರ್ತಿ ಕೊಟ್ಟು, ಅವರಲ್ಲಿ ಏನು ಶಕ್ತಿ ಇದೆ ಅದನ್ನು ಫಸ್ಟು ಪಿಕ್ ಮಾಡಿ, ನೀನು ಒಳ್ಳೆ ಉದ್ದಕ್ಕೆ ಸಖತ್ತಾಗಿದೆ, ವಿಲ್ಲನ್ ರೋಲ್ ಮಾಡು, ನಿನಗೆ ಒಳ್ಳೆ ಹೆಸರು ಬರುತ್ತೆ, ನೀನು ಎಕ್ಸ್ಪ್ರೆಷನ್ ನೀನು ಕಾಮಿಡಿ ಮಾಡು, ನಿನ್ನ ಲೈಟಿಂಗ್ ಸೆನ್ಸ್ ಚೆನ್ನಾಗಿದೆ, ನೀನು ಕ್ಯಾಮ್ರಾಮ್ಯಾನ್ ಆಗು. ಹೀ ನ್ಯೂ ಟು ಗೈಡ್ ದೆಮ್ ಆ್ಯಂಡ್ ಗಿವ್ ದೆಮ್ ಒನ್ ಡೈರೆಕ್ಷನ್. ಇದನ್ನು ಮಾಡು, ನಿನಗೆ ಒಳ್ಳೇದಾಗತ್ತೆ. ಅವ್ರು ಯಾವುದೇ ಮೂವಿ ಮಾಡಿದ್ರು ಜ್ಞಾಪಕ ಮಾಡ್ಕೊಂಡು, ಅವತ್ತು ಒಬ್ಬನು ಸಿಕ್ಕಿದ್ದೆ, ಅವ್ನು ಚೆನ್ನಾಗಿ, ಅವ್ನಿಗೊಂದು ಚಾನ್ಸ್ ಕೊಡು. ನಾಟ್ ಓನ್ಲಿ ಡಿಡ್ ಹೀ ಗ್ರೋ, ಅವ್ರ ಜೊತೆ ಒಂದು 100 ಜನ ಬೆಳೆದಿದ್ದಾರೆ ಮಿನಿಮಮ್. ಆ್ಯಂಡ್ ಐ ಥಿಂಕ್ ದಟ್ ಈಸ್ ವಾಟ್ ಲೈಫ್ ಈಸ್ ಅಬೌಟ್. ನಾವು ಬೆಳೆಯೋದು ಓಕೆ, ನಮ್ಮ ಜೊತೆ ನಮ್ಗೆ ಆದವ್ರನ್ನ ಹೆಲ್ಪ್ ಮಾಡ್ಕೊಂಡು ಹೋದರೆ, ಅಟ್ ದಿ ಎಂಡ್ ಆಫ್ ನಿಮಗೆ ಒಂದು ಬ್ಯಾಡ್ ಟೈಮ್ ಅಂತ ಬಂದರೆ ಯು ವಿಲ್ ಹ್ಯಾವ್ ಪೀಪಲ್ ಟು ಸಪೋರ್ಟ್ ಯು ಅಲ್ಲ. ಆ್ಯಂಡ್ ಅವ್ರು ಒಂದು ಕಡೆ ಹೇಳಿದ್ರು ಕೂಡ, ನಾವೆಲ್ಲರೂ ಕಲಾ ಬಂಧುಗಳು ಅಂತ. ಆ್ಯಂಡ್ ಆ ಪದ ಐ ಗೆಸ್ ಇಟ್ಸ್ ವೆರಿ ಸ್ಟ್ರಾಂಗ್ ಮೀನಿಂಗ್. ಕರೆಕ್ಟ್. ನಿಮ್ಮ ನಿರ್ಮಾಣ ಸಂಸ್ಥೆ ಗುರುರಾಜ್ ಫಿಲ್ಮ್ಸ್ ಹಲವಾರು ಸಿನಿಮಾಗಳನ್ನ ನಿರ್ಮಿಸ್ತಿದ್ದೀರಾ. ಈಗ ನೀವು ಆ್ಯಕ್ಟರ್ ಆಗಿದ್ರಿ ಆ್ಯಂಡ್ ಬಿಹೈಂಡ್ ದ ಕ್ಯಾಮ್ರಾ ಎಲ್ಲ ನೋಡಿದ್ದೀರಾ. ಬಟ್ ಬೀಯಿಂಗ್ ಅ ಪ್ರೊಡ್ಯೂಸರ್ ಆ್ಯಂಡ್ ಅದು ತುಂಬ ಈಸಿ ಟಾಸ್ಕ್ ಅಂತೂ ಖಂಡಿತ ಅಲ್ಲ. ಒಂದೊಂದು ರೂಪಾಯಿ ಎಷ್ಟು ಬೆಲೆ ಬಾಳುತ್ತೆ ಅನ್ನೋದು ಪ್ರೊಡ್ಯೂಸರ್ ವಿಲ್ ನೋ ವೆರಿ ವೆಲ್. ಇವಾಗ ಒಬ್ಬ ನಿರ್ಮಾಪಕನಾಗಿ ಆ ಸ್ಥಾನ ಹೇಗಿದೆ? ಸೊ ನಿಜ ಹೇಳಬೇಕು ಅಂದರೆ ಹೆಸರು ಮಾತ್ರ ನಂದು, ಕೆಲಸ ಮಾಡೋದಲ್ಲ ನಮ್ಮಮ್ಮ. ಐ ವಿಲ್ ಲೆಟ್ ಹರ್ ಡೂ, ಬಿಕಾಸ್ ಐ ಟೋಲ್ಡ್ ಯು, ನನಗೆ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಚೆಕ್ ಕೊಟ್ಬಿಟ್ಟು ದುಡ್ಡು ತೊಗೊಳಕ್ಕೂ ಗೊತ್ತಿರಲ್ಲ. ನನಗೆ ಅಷ್ಟು ಝೀರೋ ನಾಲೆಡ್ಜ್. ನನಗೆ ಗೊತ್ತಿರೋದೇನೋ ಅದನ್ನು ನಾನು ಚೆನ್ನಾಗಿ ಮಾಡ್ತೀನಿ. ಬಟ್ ಒಂದು ಮ್ಯಾನೇಜರ್ ಕೆಲಸದಿಂದ ಲೈನ್ ಮ್ಯಾನೇಜರಿಂದ ಪ್ರೊಡಕ್ಷನ್ ಮ್ಯಾನೇಜರಿಂದ ಎಲ್ಲ ಕೆಲಸ ಗೊತ್ತಿರೋದು ನಮ್ಮ ಅಮ್ಮಗೆ. ನಮ್ಮ ಅಪ್ಪಗೂ ಬರೋಲ್ಲ, ನನಗೂ ಬರೋಲ್ಲ. ಒಂದು ಮೂವಿ ಪ್ರೊಡ್ಯೂಸ್ ಆಗ್ತಾ ಇದ್ರೆ ಅವ್ರು ಒಬ್ಬರಿದ್ರೆ 10 ಜನ ಕೆಲಸ ಮಾಡ್ತಾರೆ. ಅವರು ಶಿ ಈಸ್ ಸೋ ಆರ್ಗನೈಸ್ಡ್. ಸೊ ಐ ಥಿಂಕ್ ಒಂದು ಬಿಸ್ನೆಸ್ ಸಕ್ಸಸ್ಫುಲ್ ಆಗಬೇಕಂದ್ರೆ ರೆಸ್ಪಾನ್ಸಿಬಿಲಿಟಿನ ಡೆಲಿಗೇಟ್ ಮಾಡೋದು ಇಂಪಾರ್ಟೆಂಟ್. ನಾನೇ ಎಲ್ಲ ಕೆಲಸ ಮಾಡ್ತೀನಿ ಅಂದರೆ ಆಗಲ್ಲ. ನನಗೇನು ಚೆನ್ನಾಗಿ ಬರುತ್ತೋ ನಾನು ಮಾಡಬೇಕು, ಅವ್ರಿಗೇನು ಚೆನ್ನಾಗಿ ಬರುತ್ತೋ ಅವ್ರು ಮಾಡಬೇಕು. ಒಂದೊಳ್ಳೆ ಟೀಮ್ ಇದ್ರೇ ಸಕ್ಸಸ್ ಆಗೋದು. ಯಾವ್ದಾರು ಹಿಟ್ ಫಿಲಮ್ ತೊಗೊಳ್ಳಿ, ನೀವು ಇವಾಗ ಲೇಟೆಸ್ಟ್ ಹಿಟ್ ಫಿಲಮು KGF ಅಂತ ತೊಗೊಳ್ಳಿ, ಅದರಲ್ಲಿ ಬರೀ ಯಶ್ ಅವರೇ ನಾನೇ ಆ್ಯಕ್ಟ್ ಮಾಡಿ, ನಾನೇ ಡೈರೆಕ್ಟ್ ಮಾಡಿ, ನಾನೇ ಮ್ಯೂಸಿಕ್ ಮಾಡ್ತೀನಿ ಅಂದರೆ ಆ ಫಿಲಮ್ ಹಿಟ್ ಆಗಲ್ಲ. ಅವ್ರು ಸೂಪರ್ ಸ್ಟಾರ್ ಇನ್ ಆ್ಯಕ್ಟಿಂಗ್, ಅವ್ರು ಅದು ಮಾಡಬೇಕು. ಪ್ರಶಾಂತ್ ಸರ್ ಸೂಪರ್ ಸ್ಟಾರ್, ಅವ್ರು ಡೈರೆಕ್ಟ್ ಮಾಡಬೇಕು. ಮ್ಯೂಸಿಕ್ ಅವ್ರು ವೆನ್ ದ ಗುಡ್ ಟೀಮ್ ಕಮ್ಸ್ ಟುಗೆದರ್, ದಟ್ ಈಸ್ ವೆನ್ ಯು ಗೆಟ್ ಅ ಗುಡ್ ಪ್ರಾಡಕ್ಟ್, ಐ ಬಿಲೀವ್. ಆ್ಯಂಡ್ ಇವಾಗ ನಮ್ಮದು ಒಂಥರ ಫಾಸ್ಟ್ ಪೇಸ್ ಲೈಫ್ ಸ್ಟೈಲ್ ಆಗೋಗಿದೆ. ನಾವೆಲ್ಲರೂ ತುಂಬಾ ಬೇಗ ವಿಷಯಗಳನ್ನ ಅಡ್ಯಾಪ್ಟ್ ಮಾಡ್ಕೋತೀವಿ, ಮೂವ್ ಆನ್ ಆಗ್ತೀವಿ. ಆ್ಯಂಡ್ ಟೆಕ್ನಿಕಲಿ ಕೂಡ ಆರ್ ಫಿಲ್ಮ್ಸ್ ಹ್ಯಾವ್ ಬಿಕಮ್ ವೆರಿ ಕ್ರಿಟಿಕಲ್. ಇಂಥ ಟೈಮಲ್ಲಿ ನೀವು ಈ ಸಿನಿಮಾ ಫೀಲ್ಡನ್ನು, ಕರೆಂಟ್ ಸಿಚುವೇಶನ್ನ ಹೇಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀರಾ?
ಒಂದು ಬಂದು ಎಕ್ಸ್ಪೋಜರ್. 10 ವರ್ಷದಿಂದ ನಾವು ಫಿಲಮ್ ನೋಡ್ಬೇಕಂದ್ರೆ ಥಿಯೇಟ್ರಿಗೆ ಹೋಗಿ ಫಿಲಮ್ ನೋಡ್ಬೇಕು, ಯಾವ್ದು ಹಾಕಿದಾರೋ ಅದನ್ನು ನೋಡ್ತಾ ಇದ್ವಿ ಅಷ್ಟೇ, ಎಂಡ್ ಆಫ್ ಸ್ಟೋರಿ. ಎಷ್ಟೊಂದು ಇಂಗ್ಲೀಷ್ ಫಿಲಮ್ ರಿಲೀಸ್ ಆಗ್ತಾಯಿತ್ತು, ಇಲ್ಲಿ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಸಿಕ್ಕಿಲ್ಲ, ನಾವು ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಒಂದು 2 ವರ್ಷ ಆದಮೇಲೆ ಸ್ಟಾರ್ ಮೂವೀಸಲ್ಲಿ ಹಾಕಿದ್ರೆ ಹೊಸ ಬಾಂಡ್ ಫಿಲಮ್ ಬಂದಿದೆ, ನೋಡ್ಬೋದಾಗಿತ್ತು. 5G 4G 3G ಎಲ್ಲ ಜಿ ಬಂದ್ಬಿಟ್ಟು ಇವಾಗ ಹೆಂಗಾಗಿದೆ ಅಂದರೆ ಎವ್ರಿ ಒನ್ ಹ್ಯಾಸ್ ಅ ಲಿವಿಂಗ್ ಥಿಯೇಟರ್ ಇನ್ ದರ್ ಹ್ಯಾಂಡ್. ದ OTT ಪ್ಲಾಟ್ಫಾರ್ಮ್ಸ್ ಆರ್ ಅಮೇಝಿಂಗ್. ದ ಕಂಟೆಂಟ್ ವಿಚ್ ವಿ ಗೆಟ್ ಮೈಂಡ್ ಬ್ಲೋಯಿಂಗ್. ಯಾವ ಭಾಷೆಯಲ್ಲಿ ಏನು ಬೇಕಾದ್ರೂ ನೋಡ್ಬೋದು ಇವಾಗ. ಸೊ ದ ಜನ್ರೇಷನಲ್ ಜಂಪ್ ವಿಚ್ ವಿ ಹ್ಯಾಡ್, ಇವಾಗ 30sಲ್ಲಿ ಮೂವಿ ಸ್ಟಾರ್ಟ್ ಆಯಿತು, 50sಗೆ ಬಂದಾಗ ಬ್ಲ್ಯಾಕ್ ಆ್ಯಂಡ್ ವೈಟಿಂದ ಕಲರ್ ಬಂತು, ಕಲರಿಂದ ಸೌಂಡ್ ಬಂತು, ಸೌಂಡಿಂದ ಕಲರ್ ಬಂತು. ದೆರ್ ವಾಸ್ ಒನ್ ಲೀನಿಯರ್ ಪ್ರೋಗ್ರೆಷನ್. ಸೊ ಪೀಪಲ್ ಅದನ್ನು ಅಡ್ಯಾಪ್ಟೇಷನ್ನು ಈಸಿಯಾಗಿ ಮಾಡಿಕೊಂಡ್ರು. ಓಕೆ, ಇವಾಗ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿದ್ದಾಗ ಸೆಟ್ ಡಿಸೈನಿಂಗ್ ಎಲ್ಲ ಒಂಥರ ಇತ್ತು. ಅಲ್ಲಿಂದ ಕಲರ್ ಬಂದಾಗ ವೆನ್ ಯು ಕ್ಯಾನ್ ಸ್ಟಾರ್ಟ್ ಸೀಯಿಂಗ್, ದೇ ಸ್ಟಾರ್ಟೆಡ್ ಪೇಯಿಂಗ್ ಅಟೆನ್ಷನ್ ಆನ್ ಕಾಸ್ಟ್ಯೂಮ್, ನಾಟ್ ಜಸ್ಟ್ ದ ಲುಕ್, ದ ಕಲರ್ ಆಫ್ ದ ಕಾಸ್ಟ್ಯೂಮ್. ಯಾವ ಮೂಡಿಗೆ ಯಾವ ಥರ ಸೆಟ್ ಆಗಬೇಕು ಅಂತ. ನಮಗೆ ಕಲರಿಂದ ನೆಕ್ಸ್ಟ್ ಡಿಜಿಟಲ್ ಫಾರ್ಮ್ಯಾಟ್ ಏನೋ ಒಂದು ಬಂದಾಗ ಓಕೆ, ಇವಾಗ ನಾವು ರೀಲ್ ಅಂದರೆ ಇಷ್ಟು ಪ್ಲ್ಯಾನ್ ಮಾಡಿಬಿಟ್ಟು 50 ಮಾನಿಟರ್ ಮಾಡಿಬಿಟ್ಟು 1 ಟೇಕ್ ಮಾಡೋದು, ಇವಾಗ 50 ಟೇಕ್ ಮಾಡ್ತಾರೆ. ಇಟ್ಸ್ ಡಿಜಿಟಲ್, ಡಿಲೀಟ್ ಆ್ಯಂಡ್ ಶೂಟ್ ಅಲ್ವಾ. ಸೊ ಇಟ್ ಈಸ್ ಎ ಡಿಫ್ರೆಂಟ್ ಫಾರ್ಮ್ ಆಫ್ ಮೂವಿ ಮೇಕಿಂಗ್. OTT ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ದ ಎಕ್ಸ್ಪೋಜರ್ ಟು ಇಂಟರ್ನೆಟ್ ಬಂದಮೇಲೆ ಎಲ್ಲರೂ ನೋಡ್ಬೋದಲ್ಲ. ದ ಆಡಿಯನ್ಸಸ್ ಜಂಪ್ ಇಸ್ ನಾಟ್ ಲೀನಿಯರ್. ಲಾಸ್ಟ್ 5 ವರ್ಷದಲ್ಲಿ ಆಡಿಯನ್ಸ್ ಹ್ಯಾವ್ ಗಾನ್ ಫ್ರಮ್ ನಾನು 2 ಇಂಗ್ಲೀಷ್ ಫಿಲಮ್ ನೋಡಿದ್ದೀನಿ ಟು ನಾನು ಕೊರಿಯನ್ನಿಂದ ಜಾಪನೀಸಿಂದ ಎಲ್ಲ ನೋಡಿದ್ದೀನಿ. ದೇ ಹ್ಯಾವ್ ದ ಆಪ್ಷನ್. ಇವಾಗ ಆಡಿಯನ್ಸ್ ಅಟೆನ್ಷನ್ನ ಹಿಡಿಯೋದು ಇಟ್ ಈಸ್ 1000 times more difficult than what 10 years ago. ಇವಾಗ 50 ಓವರ್ ಕ್ರಿಕೆಟ್ ಮ್ಯಾಚ್ ಬಿಟ್ಬಿಡಿ, 2020 ನೋಡೋಕ್ಕೆ ಅವ್ರಿಗೆ ಒಳ್ಳೆ ಮ್ಯಾಚ್ ಇದ್ರೆ ನೋಡ್ತಾರೆ, ಇಲ್ಲಾಂದರೆ 10 ಓವರ್ ಕ್ರಿಕೆಟ್ ಬೇಕು ಅವ್ರಿಗೆ. ಅಷ್ಟು ಅಟೆನ್ಷನ್ ಸ್ಪ್ಯಾನ್ ಇಸ್ ರೆಡ್ಯೂಸಿಂಗ್. ನಾರ್ಮಲಾಗಿ ಬಂದಿದ್ದು ಯೂಟ್ಯೂಬಲ್ಲಿ 10 ನಿಮಿಷ ವೀಡಿಯೋಸು, ಇವಾಗ ರೀಲ್ಸು ಟಿಕ್ಟಾಕ್ 1 ನಿಮಿಷ ಮೇಲೆ ಇದ್ದರೆ ಅದನ್ನು ಸುಮ್ಮನೆ ಸ್ಕ್ರೋಲ್ ಮಾಡ್ತಾರೆ. ದ ಅಟೆನ್ಷನ್ ಸ್ಪ್ಯಾನ್ ಕೀಪ್ಸ್ ಗೋಯಿಂಗ್ ಡೌನ್. ಸೊ ಯು ಹ್ಯಾವ್ ಟು ಗಿವ್ ದಮ್ ಅ ಲಾಟ್ ಆಫ್ ಕಂಟೆಂಟ್ ವೆರಿ ಕ್ವಿಕ್ಲಿ. 1 hour ಇವಾಗ ನಮ್ದು ಇಂಟರ್ವ್ಯೂ ಇದೆ, ಎಷ್ಟು ಜನ ಕೂತ್ಕೊಂಡು ಫುಲ್ ನೋಡ್ತಾರೆ. ಅದೇ ನೀವು ಅದ್ರದ್ದು ಕ್ಲಿಪ್ ಹಾಕ್ಬಿಟ್ಟು ಇದು ನೋಡಿದ್ರೆ 1-2 ಕ್ಲಿಪ್ ನೋಡ್ಬಿಟ್ಟು ಕಮೆಂಟ್ ಹಾಕ್ತಾರೆ. 1 hour ಕೂತ್ಕೊಂಡು ಒಂದು ಇಂಟರ್ವ್ಯೂ ನೋಡೋಕೆ ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಆಗಿದೆ. ಸೊ ದ ಚಾಲೆಂಜ್ ಆಸ್ ಅ ಮೂವಿ ಮೇಕರ್, ಆಸ್ ಅ ಕಂಟೆಂಟ್ ಕ್ರಿಯೇಟರ್ ಈಸ್ ನಾಟ್ ಅ ಲೀನಿಯರ್ ಡಿಫಿಕಲ್ಟಿ ಇನ್ಕ್ರೀಸ್ ಅಲ್ಲ. ಇವಾಗ ಮಾಡ್ತಾ ಇರೋರು ಗ್ರೇಟ್, ಇವಾಗ ಸಕ್ಸಸ್ಫುಲ್ ಆಗ್ತಾ ಇರೋರು ಗ್ರೇಟ್. ಅಟೆನ್ಷನ್ ಹಿಡಿದು ಒಂದು ಹಿಟ್ ಕೊಡ್ತಾರೆ ಅಂದರೆ ಅವ್ರು ಗ್ರೇಟ್. ಯಾಕಂದರೆ ಹಿಸ್ಟ್ರಿ ಆಫ್ ಸಿನಿಮಾಲಿ ದ ಮೋಸ್ಟ್ ಡಿಫಿಕಲ್ಟ್ ಟೈಮ್ ಟು ಗೆಟ್ ದ ಆಡಿಯನ್ಸ್ ಟು ಕಮ್ ಅಂಡ್ ಸಿಟ್ ಆ್ಯಂಡ್ ವಾಚ್ ಸಮಥಿಂಗ್ ಇಸ್ ನೌ ಟುಡೇ. ನಾಳೆ ಇನ್ನೂ ಕಷ್ಟ ಆಗುತ್ತೆ, ನಾಳೆ ಅದಕ್ಕಿಂತ ಕಷ್ಟ ಆಗುತ್ತೆ. ಆ್ಯಂಡ್ ಯು ಆರ್ ಮೆನ್ಷನಿಂಗ್ ಫಿಲ್ಮ್ ಮೇಕಿಂಗ್ ಆ್ಯಂಡ್ ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಿಮಗೆ ಯಾವ ಥರ ಫಿಲ್ಮ್ ಮೇಕಿಂಗ್ ಬಹಳ ಇಂಟ್ರೆಸ್ಟ್ ಕೊಡುತ್ತೆ? ನಾನು ಸ್ಟೀವನ್ ಸ್ಪಿಲ್ಬರ್ಗ್, ಮಣಿರತ್ನಂ, ಪುಟ್ಟಣ್ಣ ಕಣ್ಗಾಲ್, ದೀಸ್ ಆರ್ ಆಲ್ ಮೈ ಇನ್ಸ್ಪಿರೇಷನ್ಸ್. ಅವರೆಲ್ಲ ಒಂದು ಥೀಮ್ ಇಟ್ಟಿರ್ತಾರೆ. ಲಾರ್ಜರ್ ದನ್ ಲೈಫ್ ಮೂವೀಸ್ ಮಾಡೋದು ಬೇರೆ, ಅವರು ಹ್ಯೂಮನ್ ಎಲಿಮೆಂಟ್ ಸ್ಟೋರೀಸ್ ಮಾಡ್ತಾರೆ. ಅವ್ರು ದೇರ್ ಟ್ರೂ ಸ್ಟೋರೀಸ್. ಇವಾಗ ಪುಟ್ಟಣ್ಣ ಅವರು ಒಂದು ಹೀರೋ ಒಂದು ಹೀರೋಯಿನ್ ಇಟ್ಕೊಂಡು ಒಂದು ಕತೆ ಮಾಡ್ಕೊಂಡು ಹೋದ್ರೆ ಐ ಆಮ್ ಇನ್ವೆಸ್ಟೆಡ್ ಇನ್ ದ ಕ್ಯಾರೆಕ್ಟರ್. ಎಸ್, ಯು ಕ್ಯಾನ್ ಮೇಕ್ ಒನ್ ಮೂವಿ, ಯು ಕ್ಯಾನ್ ಮೇಕ್ ಒನ್ ಬಾಹುಬಲಿ, ಯು ಕ್ಯಾನ್ ಸ್ಪೆಂಡ್ 500 crores, ದಟ್ ಈಸ್ ಆಲ್ಸೋ ಒನ್ ಬ್ಯೂಟಿಫುಲ್ ಥಿಂಗ್. ಬಟ್ ಒಂದು ಪರ್ಸ್ನಲಾಗಿ ನನಗೆ ಇಂಟ್ರೆಸ್ಟ್ ಇಸ್ ಹ್ಯೂಮನ್ ಸ್ಟೋರೀಸ್. ಒಂದು ಅಪ್ಪ ಮಗ ಕತೆ ಅಂದರೆ ಆ ಹ್ಯೂಮನ್ ಎಮೋಷನ್ನ ತೊಗೊಂಡು ಅದರಲ್ಲಿ ಒಂದು ಕತೆ ಬಿಲ್ಡ್ ಮಾಡ್ಕೊಂಡು ಹೋಗೋದಿದೆಲ್ಲ, ದಟ್ ಈಸ್ ವಾಟ್ ಐ ರಿಯಲಿ ಲೈಕ್. ಸೊ ನೆಕ್ಸ್ಟ್ ಇಯರ್ ನಂದೊಂದು ಡೈರೆಕ್ಷನ್ ಪ್ಲ್ಯಾನ್ ಆಗಿದೆ, ಅಪ್ಪಾಗಿ ನಾನು ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಸೊ ದಟ್ ಈಸ್ ಒನ್ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಅಬೌಟ್ ಅ ಫಾದರ್ ಆ್ಯಂಡ್ ಸನ್ ಇನ್ ಅ ಡಿಫ್ರೆಂಟ್ ವೇ. ಓಕೆ, ಸೊ ದೋಸ್ ಆರ್ ದ ಕೈಂಡ್ ಆಫ್ ಮೂವೀಸ್ ವಿಚ್ ಐ ಫೀಲ್ ಆರ್ ಎವರ್ ಗ್ರೀನ್. ನೀವು ಎಷ್ಟು ವರ್ಷ ಆದಮೇಲೆ ಅದು ನೋಡಿದ್ರು ನಿಮ್ಗೆ ಇಷ್ಟ ಆಗತ್ತದು. ನೀವು ಟೆಕ್ನಿಕಲ್ ಮೂವಿ ಇವಾಗ ಯಾವುದೋ ಒಂದು ಮಾರ್ವಲ್ಸ್ದು ಇವತ್ತು ಚೆನ್ನಾಗಿರುತ್ತೆ, 10 ವರ್ಷ ಆದಮೇಲೆ ಗ್ರಾಫಿಕ್ಸ್ ಎಲ್ಲ ಔಟ್ಡೇಟೆಡ್, ಇದು ನೋಡಿ ಹೆಂಗಿದೆ ಕಾಮಿಡಿ ಅನ್ಸತ್ತೆ ನಮ್ಗೆ ಅಲ್ವಾ. ಬಟ್ ಒಂದು ಹ್ಯೂಮನ್ ಎಮೋಷನ್ ಸ್ಟೋರಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರಲಿ, ನೀವು 1950 ಬಂದಿದ್ದು ಒಂದು ಹ್ಯೂಮನ್ ಎಮೋಷನ್ ದೇವದಾಸ್ ಹಾಕೊಂಡು ನೋಡಿದ್ರೆ ಇಟ್ ಈಸ್ ಅಬೌಟ್ 2 people ಆ್ಯಂಡ್ ದೇರ್ ಎಫರ್ಟ್ಸ್ ಆ್ಯಂಡ್ ದೇರ್ ಲವ್, ನಿಮಗೆ ಇಷ್ಟ ಆಗತ್ತದು, ಮಿಸ್ಸೇ ಇಲ್ಲ. ಐ ಅಗ್ರಿ. ಆ್ಯಂಡ್ ನೀವೀಗ ಹೇಳ್ತಿದ್ರಿ ಎಲ್ಲ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗಿದೆ ಆ್ಯಂಡ್ ಎಲ್ಲರೂ ಸ್ವಲ್ಪ ಮೊನಾಟೋನಸ್ ಆಗಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ ಅಥವಾ ಸಿನಿಮಾಗಳು ಮಾಡ್ತಾರೆ ಅನ್ನೋದಿರ್ಬೋದು. ಆ್ಯಂಡ್ ಒಂದು ಸಿನಿಮಾ ಹಿಟ್ ಆದ ತಕ್ಷಣ ಇನ್ನೊಬ್ಬರು ಅದೇ ಥರದ ಒಂದು ಸೇಮ್ ಟೆಕ್ನಿಕ್ಸ್ ಇರ್ಬೋದು, ಸೇಮ್ ಫ್ರೇಮ್ಸ್ ಅಥವಾ ಕಾಪಿ ಮಾಡೋದಂತ ಅಲ್ಲ, ಇನ್ಸ್ಪೈರ್ ಆಗಿನೇ ಒಂದೇ ಥರದ ಫಾರ್ಮ್ಯಾಟನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂತ ಏನಾದ್ರು ಅನ್ಸುತ್ತಾ? ಅಥವಾ ಇಸ್ ಇಟ್ ಗುಡ್ ಆರ್ ಶುಡ್ ಇಟ್ ಚೇಂಜ್? ಸೊ ಸಿ, ದಟ್ ಈಸ್ ಅ ನಾರ್ಮಲ್ ಟ್ರೆಂಡ್ ಆ್ಯಂಡ್ ಹ್ಯೂಮನ್ ನೇಚರ್. ಇವಾಗ ಏನು ಅಂದರೆ ಕ್ರಿಯೇಟರ್ಸ್ ಇರ್ತಾರೆ, ಫಾಲೋವರ್ಸ್ ಇರ್ತಾರೆ. ಕ್ರಿಯೇಟರ್ಸ್ ಆರ್ ದ ವಿಷನರೀಸ್. ಅವರು ಇದು ಯಾಕೆ ಹಿಂಗಿರಬೇಕು, ಇದನ್ನು ಬಿಟ್ಬಿಟ್ಟು ನಾನು ಬೇರೆ ಮಾಡ್ತೀನಿ ಅಂತ ಅಂದ್ಕೊಳ್ಳೋರು. ಇವಾಗ ಒಂದು ಟ್ರ್ಯಾಕಲ್ಲಿ ಸಾಂಗ್ಸ್ ಬರ್ತಾ ಇರುವಾಗ ಯೋಗರಾಜ್ ಭಟ್ ಅವ್ರು ಬಂದ್ಬಿಟ್ಟು ಸೋಪ್ ಹಾಕೊಳ್ಳೋ, ಮೈ ಉಜ್ಕೊಳ್ಳೋ ಅಂತ ಒಂದು ಸಾಂಗ್ ಮಾಡ್ತಾರೆ. ದಟ್ ವಾಸ್ ನಾಟ್, ಅದಕ್ಕೆ ಮುಂಚೆ ಫುಲ್ಲು ಡೀಪ್ ಕನ್ನಡ ಮೀನಿಂಗ್ಸ್ ಬರ್ತಾ ಇರುವಾಗ ಹಿ ಡಿಡ್ ಸಮಥಿಂಗ್
ಇನ್ ಅ ಮಾಡರ್ನ್ ವೇ. ದಟ್ ವಾಸ್ ದ ಟ್ರೆಂಡ್. ಅದಾದ್ಮೇಲೆ 100 ಜನ ಅದನ್ನು ಕಾಪಿ ಮಾಡ್ತಾರಾ, ದೆನ್ ದ ನೆಕ್ಸ್ಟ್ ಟ್ರೆಂಡ್ ವಿಲ್ ಕಮ್. ಐ ಆಮ್ ಸೇಯಿಂಗ್ ಡೋಂಟ್ ಬಿ ಅ ಫಾಲೋವರ್ ಆಫ್ ಟ್ರೆಂಡ್ಸ್. ನೀವು ಒಂದು ಟ್ರೆಂಡ್ನ ನೋಡಿ ಇನ್ಸ್ಪೈರ್ ಆಗಿ ನಿಮ್ಮದು ಒಂದು ಕ್ರಿಯೇಟಿವಿಟಿನ ಯೂಸ್ ಮಾಡಿ ಒಂದು ಹೊಸ ಟ್ರೆಂಡ್ ಕ್ರಿಯೇಟ್ ಮಾಡಿ. ಇಟ್ ಈಸ್ ಬೆಟರ್. You can be the smallest content creator or the biggest movie director. Instead of blindly copying, getting inspired is how anything is created. ನೀವು ನಿಮ್ಮ ಲೈಫಲ್ಲಿ ಆಗಿರೋದಾಗಿರ್ಬೋದು, ಒಂದು ಬುಕ್ ಓದಿರೋದು ಅಥವಾ ಒಂದು ಫಿಲಮ್ ನೋಡಿರೋದು, ಒಂದು ಇನ್ಸ್ಪಿರೇಷನ್ ಇದ್ರೇ ಒಂದು ಐಡಿಯಾ ಉಟ್ಕೊಳ್ಳೋದು. ಐಡಿಯಾ ಕಾಂಟ್ ಕಮ್ ಫ್ರಮ್ ನೋವೇರ್. ಬಟ್ ಇನ್ಸ್ಪೈರ್ ಆಗಿ ಅದನ್ನು ನಿಮ್ಮ ಒಂದು ಕ್ರಿಯೇಟಿವಿಟಿಯಲ್ಲಿ ಬೆಸ್ಟಾಗಿ ಮಾಡಿದ್ರೆ ಸೂಪರು. ಈ ಫಿಲಮಲ್ಲಿ ಈ ಥರ ಮಾಡಿದ್ದ, ಅದನ್ನೇ ಇಲ್ಲಿ ಮಾಡೋಣ, ಈ ಸಾಂಗಲ್ಲಿ ಈ ಥರ ಇತ್ತು, ಅದೇ ಸಾಂಗ್. ವೈ ಯು ಜಸ್ಟ್ ಇಟ್ ಈಸ್ ಲ್ಯಾಕ್ ಆಫ್ ಎಫರ್ಟ್. ದೆನ್ ನೀವು ಅದನ್ನು ಇನ್ಸ್ಪೈರ್ ಆಗಿ 10% ಎಫರ್ಟ್ ಹಾಕಿದ್ರೆ ಸ್ವಲ್ಪ ಚೇಂಜ್ ಆಗುತ್ತೆ, ಸಾಕಲ್ಲ, ವಿಲ್ ಬಿ ಸಮಥಿಂಗ್ ನ್ಯೂ. ಆ್ಯಂಡ್ ಯು ಆರ್ ವೆರಿ ಫಾರ್ಚುನೇಟ್ ಐ ಫೀಲ್. ನೀವು ಒಂದು ಕಡೆ ರೀಲ್ಸಲ್ಲಿ ನಾವು ಸಿನಿಮಾ ಶೂಟ್ ಮಾಡಿದ್ದು ನೋಡಿದ್ದೀರಾ, ಆ್ಯಂಡ್ ಡಿಜಿಟಲೈಸ್ ಆಗಿರೋದು ನೋಡಿದ್ದೀರಾ. ಯು ಹ್ಯಾವ್ ವೆರಿ ಗುಡ್ ಮೆಮೊರಿ. ನಿಮ್ಮ ತಂದೆ ಯಾವ ಥರ ಸೆಟ್ಟಲ್ಲಿ ಶೂಟಿಂಗ್ ಮಾಡಿರ್ತಿದ್ರು, ಆ್ಯಂಡ್ ಈಗಿನ ಸೆಟ್ಟು ಲೈಕ್ ಇವಾಗ ಕಟ್ತಾರೆ, ದ ನೆಕ್ಸ್ಟ್ ಡೇ ಇಟ್ಸ್ ಡಿಮಾಲಿಶ್ಡ್ ಆ್ಯಂಡ್ ಫಿನಿಶ್ಡ್. ಯು ಆರ್ ಫಾರ್ಚುನೇಟ್. ಆ ಟೈಮಿಂದ ಎಲ್ಲಿವರೆಗೂ ನೀವು ನೋಡ್ಕೊಂಡು ಬಂದಿದ್ದೀರಾ. ನಿಮ್ಮ ಪ್ರಕಾರ ದಿಸ್ ಹ್ಯಾಸ್ ಟರ್ನ್ಡ್ ಔಟ್ ಗುಡ್ ಆ್ಯಂಡ್ ಕೆಲವು ವಿಷಯಗಳು ಹ್ಯಾಸ್ ಟರ್ನ್ಡ್ ಔಟ್ ಬ್ಯಾಡ್ ಅಂತ ಅನ್ಸಿರೋದಿದೆಯಾ? ದೇರ್ ಇಸ್ ಗುಡ್ ಆ್ಯಂಡ್ ಬ್ಯಾಡ್ ಇನ್ ಎವ್ರಿಥಿಂಗ್. ಇವಾಗ ಡಿಜಿಟಲ್ ಸಿನಿಮಾ ಬಂದಮೇಲೆ ನಾನು ಮುಂಚೆ ಒಂದು ಡೈರೆಕ್ಟರ್ ಆಗಬೇಕಂದ್ರೆ ಒಂದು 50 ಫಿಲಮ್ ಅಸೋಸಿಯೇಟ್ ಆಗಿ ಮಾಡಿಲ್ಲ ಅಂದರೆ ನಾನು ಡೈರೆಕ್ಟರ್ ಆಗೋಕ್ಕೆ ಲಾಯಕ್ಕೇ ಇಲ್ಲ. ನೋ ಚಾನ್ಸ್. ಸೊ ಬಿಫೋರ್ ಇವಾಗ ನನಗೆ ಡೈರೆಕ್ಷನ್ ಮಾಡಬೇಕು, ನಾನು ಫಸ್ಟ್ ಡೈರೆಕ್ಷನ್ ಮಾಡಬೇಕು. ನಮ್ಮ ಅಪ್ಪ ಜೊತೆ ಒಂದು ಸ್ವಲ್ಪ ವರ್ಕ್ ಮಾಡಿದ್ದೀನಿ, ನಾನು ಆನ್ಲೈನ್ ಸ್ವಲ್ಪ ವರ್ಕ್ ಮಾಡಿದ್ದೀನಿ, ಸಾಕು, ನಾನು ಮಾಡ್ಬೋದು. ಒಳ್ಳೆ ಟೀಮ್ ಇದ್ದರೆ ಮಾಡ್ಬೋದು. 25 ವರ್ಷದಿಂದ ದಟ್ ವಾಸ್ ನಾಟ್ ಪಾಸಿಬಲ್. ಇಫ್ ಐ ಹ್ಯಾಡ್ ನಾಟ್ ಬಿನ್ ವಿತ್ ದ ಟಾಪ್ ಡೈರೆಕ್ಟರ್ಸ್, ವರ್ಕ್ ಫಾರ್ 20 years, ನಾನು ಒಂದು ಫಿಲಮ್ ಡೈರೆಕ್ಟ್, ನಾಟ್ ಪಾಸಿಬಲ್. ಸೊ ನೌ ದೆರ್ ಇಸ್ ಆಪರ್ಚುನಿಟಿ ಫಾರ್ ಯಂಗ್ಸ್ಟರ್ಸ್ ಟು ಕಮ್ ಅಪ್ ವಿತ್ ಮೋರ್ ಕ್ರಿಯೇಟಿವಿಟಿ. ಒಳ್ಳೆ ಸ್ಟೋರಿ ಇದೆಯಾ, ಒಳ್ಳೆ ವಿಷನ್ ಇದೆಯಾ, ಬಂದ್ಬಿಟ್ಟು ಮಾಡ್ಬೋದು ಇವಾಗ. ಬಟ್ ದ ಡ್ರಾಬ್ಯಾಕ್ ಆಫ್ ದಟ್ ಈಸ್, ಏನಕ್ಕೆ ಮಾಡ್ತಾ ಇದೆಯಾ ಫಿಲಮ್? ನೀನು ದುಡ್ಡು ಮಾಡೋಕ್ಕೆ ಮಾಡ್ತಾ ಇದೆಯಾ, ಏನೋ ಒಂದು ಗರ್ಲ್ ಫ್ರೆಂಡ್ ಮಾಡ್ಕೊಳ್ಳೋಕೆ ಮಾಡ್ತಾ ಇದೆಯಾ? ವೈ ಆರ್ ಯು ಡೂಯಿಂಗ್ ಅ ಮೂವಿ? ಆರ್ ಯು ಕಮಿಂಗ್ ಆ್ಯಂಡ್ ಡೂಯಿಂಗ್ ಅ ಮೂವಿ ಟು ಮೇಕ್ ಅ ಗುಡ್ ಮೂವಿ? ದೆನ್ ಯುವರ್ ಇಂಟೆನ್ಷನ್ ಇಸ್ ರೈಟ್. ಬಟ್ ಮೋಸ್ಟ್ ಆಫ್ ಅಸ್ ಗೆಟ್ ಲಾಸ್ಟ್ ವಿತ್ ಅವರ್ ಇಂಟೆನ್ಷನ್. ನಾವು ನಮ್ಮ ಥಾಟ್ ಪ್ಯಾಟರ್ನೇ ಸರಿ ಇರಲ್ಲ. ನನಗೆ ಎಷ್ಟು ಜನ ಫೋನ್ ಮಾಡ್ತಾರೆ, ಸರ್ ಒಂದು ಫಿಲಮ್ ಇದೆ ಸರ್, 4 ಕೋಟಿ ಬಜೆಟ್ ಸರ್, ಒಂದು ಇಷ್ಟಕ್ಕೆ TV ರೈಟ್ಸ್ ದೇ ಆರ್ ಟಾಕಿಂಗ್ ಅಬೌಟ್ ಮನಿ. ಅವ್ರ ಕತೆ ಹೇಳಿಲ್ಲ, ಯಾವ ಕಾನ್ಸೆಪ್ಟ್ ಹೇಳಿಲ್ಲ, ಫಸ್ಟ್ ಓಪನಿಂಗೇ ಅವ್ರದ್ದು. ನಾನು ಅವ್ರಿಗೆ ಒಂದೇ ಮಾತು ಹೇಳೋದು, ಇಲ್ಲ ಸರ್ ಸಾರಿ ನಾನು ಮಾಡಲ್ಲ ಅಂತ. ಐ ನೀಡ್ ಪೀಪಲ್ ಆರ್ ಇಂಟ್ರೆಸ್ಟೆಡ್. ಹಿಟ್ ಆಫ್ ಫ್ಲಾಪ್ ಬಿಡಿ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಸಕ್ಸಸ್ ಆಫ್ ಅ ಮೂವಿ, ಟೋಟಲಿ ಈಸ್ ಡಿಫ್ರೆಂಟ್. ಐ ಆಮ್ ಸೇಯಿಂಗ್ ದ ಇಂಟೆನ್ಷನ್. ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಈ ಸಿನಿಮಾ? ನಾನೊಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತಲೇ ಬಂದರೆ ಆಗತ್ತೋ ಇಲ್ವೋ, ಅಟ್ಲೀಸ್ಟ್ ನಿಮ್ಮ ಥಾಟ್ ಕರೆಕ್ಟಾಗಿದೆ. ನಾನು ಬರೀ ದುಡ್ಡು ಮಾಡೋದು ಇಸ್ ಬಿಸ್ನೆಸ್. ನೋ ಬಡಿ ಈಸ್ ಕಮಿಂಗ್ ಟು ಡೂ ಫ್ಲಾಪ್ ಮೂವಿ. ಬಟ್ ದ ಮೇನ್ ಥಿಂಗ್ ಶುಡ್ ಬಿ ಟು ಡೂ ಅ ಗುಡ್ ಪ್ರಾಡಕ್ಟ್. ಆ ಥರ ಮಾಡಿದ್ರೇ ಐ ಫೀಲ್ ಪರ್ಸ್ನಲಿ ಇಟ್ ಈಸ್ ಸಮಥಿಂಗ್ ದಟ್ ವಿಲ್ ಬಿ ಮೆಮೊರಬಲ್. ಇಲ್ಲಾಂದರೆ ಒಂದು ಬಂತು ಹೋಯ್ತು ಅಂತ 200 ಫಿಲಮ್ ರಿಲೀಸ್ ಆಗುತ್ತೆ, ಅದರಲ್ಲಿ 190 ಫ್ಲಾಪ್ ಆಗುತ್ತೆ, 10 ಹಿಟ್ ಆಗೋದು. ಏನಕ್ಕೆ? ಪ್ರೀತಿಯಿಂದ 10 ಮಾಡಿರ್ತಾರೆ, 190 ಐ ಆಮ್ ನಾಟ್ ಸೇಯಿಂಗ್ ದೇ ಡಿಡ್ಂಟ್ ಪುಟ್ ಇನ್ ದಿ ಎಫರ್ಟ್, ಬಟ್ ದೇರ್ ಇಂಟೆನ್ಷನ್ಸ್ ವಾಸ್ ನಾಟ್ ಕರೆಕ್ಟ್. ಆ್ಯಂಡ್ ಎಲ್ಲರೂ ಪ್ರೊಫೆಷನಲ್ ಲೈಫ್ ಅಂದರೆ ನಾನು ಹೇಳ್ತಿರೋದು ಫಿಲ್ಮ್ ಪ್ರೊಫೆಷನ್ ಅಲ್ಲ, ಅವರವರ ಪ್ರೊಫೆಷನಲ್ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದಿರುತ್ತೆ. ಕರೆಕ್ಟ್. ದ ಓನ್ಲಿ ಡ್ರಾಬ್ಯಾಕ್ ಅಂತ ಅಲ್ಲ, ಬಟ್ ಫಿಲಮ್ ಇಂಡಸ್ಟ್ರಿಲಿರೋರ ಅಪ್ಸ್ ಆ್ಯಂಡ್ ಡೌನ್ಸು ಇಡೀ ಪಬ್ಲಿಕ್ಗೆ ಗೊತ್ತಿರುತ್ತೆ. ಕರೆಕ್ಟ್. ಯಾರೊಬ್ಬ ಡಾಕ್ಟರ್ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ರೆ ಓನ್ಲಿ ಹಿ ವಿಲ್ ಪ್ರೈವೇಟ್. ಬಟ್ ಇಂಥ ನಿಮಗೆ ಪರ್ಸ್ನಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿ ಯಾವ್ದಾದ್ರು ಒಂದು ವಾಸ್ ದೇ ಎನಿ ಟೈಮ್ ವೆರ್ ಯು ಫೆಲ್ಟ್ ಅ ಲಿಟಲ್ ಲೋ ಪ್ರೊಫೆಷನಲಿ? ಬಡಿ ನಂದು ಇನ್ನೂ ಅಪ್ಪೇ ಬಂದಿಲ್ಲ, ನಂದು ಡೌನಲ್ಲೇ ಇದೆ. ಹೋಗುತ್ತೆ, ಇನ್ನೂ ಹೋಗುತ್ತೆ. ಮೈ ಗ್ರಾಫ್ ಇಸ್ ವೆರಿ ಲೀನಿಯರ್ ಇನ್ ದ ಡೌನ್. ಬಟ್ ನನ್ನ ಡೆಫಿನಿಷನ್ ಆಫ್ ಸಕ್ಸಸ್ ಇಸ್ ಡಿಫ್ರೆಂಟ್ ಫ್ರಮ್ ಎವ್ರಿ ಒನ್ಸ್ ಡೆಫಿನಿಷನ್ ಆಫ್ ಸಕ್ಸಸ್. ಬೇರೆಯವ್ರಿಗೇನು ಸಕ್ಸಸ್ ಅಂದರೆ ಒಳ್ಳೆ ದುಡ್ಡು ಮಾಡಬೇಕು, ನಾನು 100 days ಪಿಕ್ಚರ್ ಮಾಡಬೇಕು, ನಂದು ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು. ನನಗೆ ಡೇ ಟು ಡೇ ಹ್ಯಾಪಿಯಾಗಿರ್ಬೇಕು. ನಾನು ಐ ಆಮ್ ದ ಮೋಸ್ಟ್ ಸಕ್ಸಸ್ಫುಲ್. ಹ್ಯಾವ್ ಅ ಬ್ಯೂಟಿಫುಲ್ ವೈಫ್, ಬ್ಯೂಟಿಫುಲ್ ಕಿಡ್, ಬ್ಯೂಟಿಫುಲ್ ಫ್ಯಾಮಿಲಿ, ಗುಡ್ ಹೌಸ್, ಎವ್ರಿ ಒನ್ ಐ ಆಮ್ ಅರೌಂಡ್ ನನ್ನ ಇಷ್ಟಪಡ್ತಾರೆ. ನಾನು ಗಾಲ್ಫಲ್ಲೇ ಒಳ್ಳೆ ಹೆಸರು ಮಾಡಿದ್ದೀನಿ, ಸಿನಿಮಾ ನನಗಿಷ್ಟ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಸಕ್ಸಸ್ನ ನೀವು ಡಿಫೈನ್ ಮಾಡಬೇಕು. ನನ್ನ ಸಕ್ಸಸ್ಸು ನಿನ್ನೆ ನಾನೇನಿದ್ನೋ ಅದಕ್ಕಿಂತ ಇವತ್ತು ನಾನು ಬೆಟರ್ ಆಗಿದ್ದೀನಾ, ನಾನು ಸಕ್ಸಸ್ಫುಲ್ಲು. ನಾನು ಅವರು ಕಂಪೇರ್ ಮಾಡಿ ಇವರು ಕಂಪೇರ್ ಮಾಡಿ ಅವ್ರದ್ದು 500 ಕೋಟಿ ಪಿಕ್ಚರ್ ಆಯಿತು, ನಂದು ಬರೀ 2 ಕೋಟಿ ಪಿಕ್ಚರ್ ಆಯಿತು ಅಂದರೆ ನಾನು ಲೈಫೆಲ್ಲ ಬರೀ ಐ ಬಿ ಅನ್ಹ್ಯಾಪಿ ಓನ್ಲಿ. ನನಗೆ ಒಂದೇ ಟಾರ್ಗೆಟು, ಎವ್ರಿ ಡೇ ಐ ವಾಂಟ್ ಟು ಬೆಟರ್ ಮೈ ಸೆಲ್ಫ್. ಇಟ್ ಕ್ಯಾನ್ ಬಿ ಫಿಸಿಕಲಿ, ಸ್ಪಿರಿಚುವಲಿ, ಮೆಂಟಲಿ. ನಾನು ಬೆಟರ್ ಆಗ್ತಾ ಹೋಗಬೇಕು. ನನ್ನ ಜೊತೆ ಇರೋರು ಖುಷಿಯಾಗಿರಬೇಕು. ನಾನು ಐ ಶುಡ್ ಟ್ರೈ ಮೈ ಬೆಸ್ಟ್ ಟು ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್. ತಪ್ಪು ಎಲ್ಲರೂ ಮಾಡ್ತಾರೆ,
ಯಾರೂ 100% ಕರೆಕ್ಟ್ ಇರಲ್ಲ. ಆ ತಪ್ಪನ್ನ ನೋಡಿ ತಿದ್ದುಕೊಂಡು ತಿರ್ಗಾ ಮಾಡ್ದಂಗೆ ಇರಕ್ಕೆ ಟ್ರೈ ಮಾಡಬೇಕು. ಸೊ ಐ ಫೀಲ್ ಐ ಆಮ್ ವೆರಿ ಸಕ್ಸಸ್ಫುಲ್ ಬಿಕಾಸ್ ಐ ಹ್ಯಾವ್ ಅಚೀವ್ಡ್ ವಾಟ್ ಎವರ್ ಐ ವಾಂಟ್ ಇನ್ ಲೈಫ್ ಆ್ಯಂಡ್ ಐ ಆಮ್ ಸ್ಟಿಲ್ ಗೋಯಿಂಗ್ ಅಹೆಡ್. ಆ್ಯಂಡ್ ನಾನು ಬದುಕಿರೋವರೆಗೂ ಟ್ರೈ ಮಾಡ್ತಾನೆ ಇರ್ತೀನಿ, ಬಟ್ ಎವ್ರಿ ಡೇ ಹ್ಯಾಪಿಯಾಗೇ ಇರ್ತೀನಿ. ನನಗೆ ಅದು ಬಂದ ಮೇಲೆ ಖುಷಿ ಸಿಗುತ್ತೆ. ನನಗೊಂದು 100 days ಪಿಕ್ಚರ್ ಹೋದರೆ ಖುಷಿ ಸಿಗುತ್ತೆ. ನನಗೊಂದು ಕಾರ್ ಬಂದ ಮೇಲೆ ಖುಷಿ ಸಿಗುತ್ತೆ ಅಂದರೆ ನಿನ್ಗೆ ಖುಷಿ ಸಿಗೋದೇ ಇಲ್ಲ. ನಿನಗೊಂದು ಸಿಕ್ಕಿದ ತಕ್ಷಣ ಇನ್ನೊಂದು ಟಾರ್ಗೆಟ್ ಸಿಗುತ್ತೆ. ನೀನು ಆಲ್ರೆಡಿ ಖುಷಿಯಾಗಿದ್ದಿ, ನಾನು ಇವಾಗ ಖುಷಿಯಾಗಿದ್ದೀನಿ, ಇದ್ರ ಜೊತೆ ನನಗೆ ಒಂದು ಮನೆ ಇದ್ದರೆ ಚೆನ್ನಾಗಿರುತ್ತೆ, ಇದ್ರ ಜೊತೆ ಒಂದು ಕಾರ್ ಇದ್ದರೆ ಚೆನ್ನಾಗಿರುತ್ತೆ, ಇಸ್ ಅ ಗುಡ್ ಮೈಂಡ್ ಸೆಟ್. ನಾನು ಇಲ್ಲಿ ಅನ್ಹ್ಯಾಪಿ ಆಗ್ಬಿಟ್ಟು ನನಗೆ ಅದು ಸಿಕ್ಕಿದ್ಮೇಲೆ ನನಗೆ ಖುಷಿ ಬರುತ್ತಂದ್ರೆ ನೀನು ಬರೋದೇ ಇಲ್ಲ ಖುಷಿ. ಆ್ಯಂಡ್ ಯು ಜಸ್ಟ್ ಮೆನ್ಷನ್ ನೆಕ್ಸ್ಟ್ ಇಯರ್ ನಿಮ್ಮ ಡೈರೆಕ್ಷನ್ ಬಗ್ಗೆ. ವಿ ಆರ್ ವೆರಿ ಕ್ಯೂರಿಯಸ್. ಇನ್ನೇನಾದ್ರು ಹೇಳೋದಿದ್ರೆ ಆ ಮೂವಿ ಬಗ್ಗೆ. ಡೆಫಿನೆಟ್ಲಿ. ಸೊ ನಮ್ಮ ಅಪ್ಪ ಜೊತೆ ಇದು ನಾನು ಅವ್ರನ್ನ ಡೈರೆಕ್ಟ್ ಮಾಡ್ತಾ ಇರೋದು. ಆ್ಯಂಡ್ ಇಟ್ ಈಸ್ ಒಂದು ನಾನು ನನ್ನ ಮಗ ಹುಟ್ಟಿದ ಮೇಲೆ ಹಿ 7 years old ನಾವು ಅರ್ಜುನ್. ಅವನ ಜೊತೆ ಆಗಿರೋ ಎಕ್ಸ್ಪೀರಿಯನ್ಸಸ್ ಹ್ಯಾಸ್ ಥಾಟ್ ಮಿ ಅ ಲಾಟ್ ಅಬೌಟ್ ಬೀಯಿಂಗ್ ಅ ಫಾದರ್. ಸೊ ಬೇಸಿಕ್ಲಿ ಈ ಫಿಲಮ್ ಬಂದು ಒಂದು ತಂದೆ ಮತ್ತು ಒಂದು ಮಗಂದು ಕತೆ. ಯಾವ ಥರ ಅಂದರೆ ನಾರ್ಮಲಾಗೆ ನಾನು ಕೊಚ್ಕೊಳ್ಳೋಲ್ಲ, ಬಟ್ ಇಂಡಿಯನ್ ಸಿನಿಮಾಲಿ ಈ ಥರ ಬಂದಿಲ್ಲ. ಬಿಕಾಸ್ ಇಟ್ ಈಸ್ ವೆರಿ ಡಿಫ್ರೆಂಟ್ ಟು ವಾಟ್ ಯು ಹ್ಯಾವ್ ನಾರ್ಮಲಿ ಸೀನ್. ಜಾಸ್ತಿ ಹೇಳಿದ್ರೆ ಅದ್ರದ್ದು ಕಂಟೆಂಟ್ ಲೀಕ್ ಆಗಿಬಿಡುತ್ತೆ, ಬಟ್ ದ ಮೇನ್ ಫೀಲ್ ಇಸ್ ದ ಫಾದರ್ ಆ್ಯಂಡ್ ಸನ್. ಆ್ಯಂಡ್ ಇಟ್ ಸ್ಪ್ಯಾನ್ಸ್ ಓವರ್ 100 years. ಒಂದು 100 ವರ್ಷದ ಕತೆ ಅಂತ ಅಂದ್ಕೊಳ್ಳಿ. ಆ 100 ವರ್ಷ ಏನಾಗುತ್ತೆ ಹೆಂಗಾಗುತ್ತೆ ಅಂತ ಆ ಕತೆ ಹೋಗುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇಷ್ಟು ಕೇಳೇನೆ ವಿ ಆರ್ ಈಗರ್ಲಿ ಲುಕಿಂಗ್ ಫಾರ್ವರ್ಡ್ ಫಾರ್ ಯೋರ್ ಪ್ರಾಜೆಕ್ಟ್. ಆ್ಯಂಡ್ ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿ ಎಷ್ಟೊಂದು ವಿಷಯಗಳ ಬಗ್ಗೆ ತಿಳ್ಕೊಂಡು ಇಟ್ ವಾಸ್ ಅ ಪ್ಲೆಜರ್ ಟಾಕಿಂಗ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ಮುಂದೆ ಮಾಡೋ ಎಲ್ಲ ಪ್ರಾಜೆಕ್ಟ್ಸ್ಗೂ ನಮ್ಮ ಮಾಧ್ಯಮ ಅನೇಕದ ಪರವಾಗಿ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್.